ನನಗೂ ಈ ತರ ಅಸಹ್ಯನೇ. ಒಂದೇ ಒಂದ್ ಶೂಟ್ ಇಂದ ಇವಾಗ ಯಾರು ಕೊಡ್ತಾರೆ? ನಾನು ಇನ್ನೂ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ನನಗೇನ್ ಇಷ್ಟನಾ ಅಮ್ಮ? ಕಾಚ್ ಹಾಕೊಂಡ್ ಓಡಾಡೋದಕ್ಕೆ ನನಗೇನಕ್ಕೆ ಇಷ್ಟ? ಕಾಚ್ ಹಾಕೊಂಡ್ ಓಡಾಡೋದಕ್ಕೆ ನನಗೇನಕ್ಕೆ ಇಷ್ಟ? ನಾನು ಅದು ಕೇಳ್ತಿಲ್ಲ. ಹಿಂದೆ ಆಕ್ಟರ್ಸ್ ಗಳು ಅವ್ರಿಗೆ ಜಾಕಿ ಬ್ರ್ಯಾಂಡ್ಸ್ ಗಳು ಸಿಗೋದು ಯಾರಾದ್ರೂ ಹನುಮ ಜಸ್ಟ್ ವಾಕ್ ಮಾಡೋದಷ್ಟೇ. ನೋಡಿ ಬೇರೆಯವರು ಕಲ್ತ್ಕೋಬೇಕು, ಆ ತರದ್ ಮಾಡ್ಬೇಕು. ಇದು ಅಂಡರ್ವೇರ್ ಹಾಕೊಂಡು ನಿಂತ್ಕೊಂಡಲ್ಲಿ ಬ್ಯಾನರ್ ಅಲ್ಲಿ ಹಾಕೊಂಡಿದ್ರೆ ಪಾಪ ನಮ್ಮ ಸಣ್ಣವ್ರ ಕಣ್ಣಲ್ಲಿ ಪೂರ್ತಿ ಗಳ ಗಳ ಗಳ. ಈ ತರ ಹಠ ಮಾಡಿದ್ರೆ ಮತ್ತೆ ನಂಗೆ ಎಷ್ಟು ಹಠ ಆಯ್ತು ಗೊತ್ತಾ? ನಾನು ಮಾಡೇ ಮಾಡ್ತೀನಿ ಕಾಚ್ ಹಾಕೊಂಡು ಹೋಗ್ತೀನಿ ಅಂದ್ರೆ ಇವನು ಸನ್ನು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಗೈಸ್ ಇವತ್ತು ಸಣ್ಣ ಅವ್ರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅವತ್ತೊಂದಿನ ಅವ್ರ ಮನೇಲಿದ್ದಾಗ ನನಗೆ ಒಂದು ಅಂಡರ್ವೇರ್ನ ಹಿಡ್ಕೊಂಡು ನನಗೆ ಹೆಂಗೆ ಪ್ರ್ಯಾಂಕ್ ಮಾಡಿದ್ರು ಅದೇ ಅಂಡರ್ವೇರಲ್ಲೇ ಇವತ್ತು ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇದು ಏನು ಪ್ರ್ಯಾಂಕ್ ಅಂತ ನೀವೇ ನೋಡಿ. ಅದಕ್ಕೆ ಪ್ರಿಪ್ರೇಷನ್ ಕೂಡ ಬೆಳಗ್ಗೆಯಿಂದ ಮಾಡ್ತಾರೇ ಇದ್ದೀರಿ. ಅವ್ರು ಯಾರಿಗೂ ಹೇಳಿಲ್ಲ ಮತ್ತು ನಾನು ಯಾರು ಸಪೋರ್ಟ್ ಕೂಡ ತೊಗೊಂಡಿಲ್ಲ. ಒಬ್ಬನೇ ಥಿಂಕ್ ಮಾಡಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದರಿಂದ ಒಂದು ಹೊಸ ಮೇಲ್ ಕ್ರಿಯೇಟ್ ಮಾಡಿದ್ದೀನಿ. ಹೊಸ ಮೇಲ್ ಏನಕ್ಕೆ ಕ್ರಿಯೇಟ್ ಮಾಡಿದೆ ಅಂತ ಇವಾಗ ಮನೆಗೆ ಹೋಗಿ ಪ್ರ್ಯಾಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಕಾನ್ಸೆಪ್ಟ್ ಪ್ರ್ಯಾಂಕ್ ಮಾಡ್ತೀನಿ ಅಂತ ನೀವೇ ನೋಡಿ. ಅಕ್ಕ ತಂಗಿ ಇಬ್ಬರು ಸೇರ್ಕೊಂಡು ನನಗೆ ಪ್ರ್ಯಾಂಕ್ ಮಾಡಿದ್ರಲ್ವಾ, ನಾನು ಬಿಡಲ್ಲ ಗೈಸ್. ನಾನು ರಿವೆಂಜ್ ತೊಗೋತೀನಿ ಅಂತ ಹೇಳಿದ್ದೆ. ಇವಾಗ ರಿವೆಂಜ್ ತೊಗೋತೀನಿ, ಬನ್ನಿ. ನೋಡಿ ಡೋರ್ ಕ್ಲೋಸ್ ಆಗಿದೆ. ಇವಾಗ ಹೋಗಿ ಕ್ಯಾಮ್ರಾ ಫಿಟ್ ಮಾಡಬೇಕು ಮತ್ತು ಮೈಕ್ ಕೂಡ ಫಿಟ್ ಮಾಡಬೇಕು. ಬನ್ನಿ ನೀಟಾಗಿ ಹೋಗಿ ಕ್ಯಾಪ್ಚರ್ ಮಾಡೋಣ. ಗೈಸ್ ಇಬ್ಬರು ಕೂಡ ಇವಾಗ ಆ ರೂಮಲ್ಲಿದ್ದಾರೆ, ಏನೋ ರೆಡಿ ಆಗ್ತಿದ್ದಾರೆ ಅಂತ ಅನಿಸುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಪೀಕರ್ನ ಸಿಸ್ಟಮ್ ಹತ್ರ ಒಂದು ಇಟ್ಟಿದ್ದೀನಿ. ಇದನ್ನು ಇವಾಗ ಸ್ಪೀಕರ್ನ ಇಲ್ಲಿ ಇಡ್ತಾ ಇದ್ದೀನಿ. ಇನ್ನೊಂದು ಸ್ಪೀಕರ್ ಇದು. ಸನಮಾ ಏನು ಕರಿತಾನೆ ಏನು ಕೇಳಿಸ್ತಾ ಇಲ್ವಾ? ಬನ್ನಿ ಬೇಗ. ಒಂದು ಇದು ಬಂದಿದೆ ಮೆಸೇಜು ಮೈಲಿಗೆ. ಬ್ರ್ಯಾಂಡ್ ಅನ್ಸುತ್ತೆ ಇದು. ಅಂದ್ರೆ ಅವಾಗ್ಲೇ ಕೈ ಟಚ್ ಆಯ್ತು, ಅದಕ್ಕೆ ಕೃಷ್ಣ ಆಯ್ತಲ್ವ ನೀವು ಫಸ್ಟ್ ಕೊಡ್ಸಿದ್ದು. ಅಲ್ಲೇ ಎಲ್ಲೋ ಬಿದ್ದಿರ್ಬೇಕು ಅಲ್ಲೇ ಎಲ್ಲೋ ಇರ್ಬೇಕು ನೋಡಿ. ಸನಮ ಏನ್ ಗೊತ್ತಾ, ಒಂದು ಬ್ರ್ಯಾಂಡ್ ಇದು ಬಂದಿದೆ ಪ್ರಮೋಷನ್. ಇದು ಏನದು ಜಾಕಿ ಬ್ರ್ಯಾಂಡ್. ಜಾಕಿ ಬ್ರ್ಯಾಂಡ್ ಬಂದಿದೆ. ಪ್ರಮೋಷನ್ ಬೇಕಂತೆ. ಒಂದು ನಿಮಿಷ ಓದ್ತೀನಿ. ನೋಡ್ತೇವೆ. ಮೆನ್ಸ್ ಬ್ರ್ಯಾಂಡ್ ಜಾಕಿದು ಪ್ರಮೋಷನ್ ಬೇಕಂತೆ. ಒಂದು ರೀಲು, 2 ಸ್ಟೋರಿ, ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಆಗೋದಕ್ಕೆ. ಬೆಳಗ್ಗೆನೆ ಬಂದಿದೆ, ಅಟೆಂಡ್ ಮಾಡ್ಬೇಕು ತಾನೆ. ನೋಡ್ಬೇಕು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ 2 ಟೈಮ್ ಸ್ಟೋರಿ ಹಾಕ್ಬೇಕಂತೆ. ಜಾಕಿ ಮೆನ್ಸ್ ಅಂಡರ್ವೇರ್ ಬಂದೈತೆ. ನಾವು ಪ್ರಾಂಕ್ ಮಾಡಿದ್ವಲ್ಲ ಊರಲ್ಲಿ, ಅಂಡರ್ವೇರ್ ಇದು ಅದು ಜಾಸ್ತಿ ರೀಚ್ ಆಗಿದೆ, ಅದಕ್ಕೆ ಕೊಟ್ಟಿರ್ತಾರೆ, ಅದಕ್ಕೆ ಮೇಲ್ ಮಾಡಿದಾರೆ ಅನ್ಸುತ್ತೆ. ಜಾಕಿದು 3,40,000 ಪ್ರಮೋಷನ್ಗೆ. ಒಂದೇ ಒಂದು ರೀಲು, ಒಂದು ಯೂಟ್ಯೂಬ್ ಶಾರ್ಟ್ಸ್, ಅಂದ್ರೆ ಅದೇ ವಿಡಿಯೋನೇ ಯೂಟ್ಯೂಬ್ ಶಾರ್ಟ್ಸ್, ಮತ್ತೆ 2 ಸ್ಟೋರಿ, ಮತ್ತೆ 5 ಕ್ಯಾಂಡಿಡೇಟ್ ಪಿಕ್ಚರ್ಸ್ ತಗೋತಾರಂತೆ. 5 ಕ್ಯಾಂಡಿಡೇಟ್ ಪಿಕ್ಚರ್ಸ್ ತಗೋತಾರಂತೆ. ಅಂದ್ರೆ ಫೋಟೋ ಶೂಟ್ ತರ ಮಾಡ್ತಾರೆ. ಅದು ಅವರ ಪೇಜಲ್ಲಿ ಹಾಕೋತಾರೆ. ಅಂದ್ರೆ ಜಾಕಿ ಬ್ರ್ಯಾಂಡ್ ಅಲ್ಲಿ ನನ್ನ ಫೋಟೋ ಹಾಕೋತಾರೆ. ಮೆನ್ಸ್ದಿದು. ಹುಡುಗರದು ಬರೋದೇ ಕಮ್ಮಿ ಪ್ರಮೋಷನ್. ಬಂದ್ರೆ ಶರ್ಟು ಇಲ್ಲ ಶಾಪು ಬರ್ತಿತ್ತು. ಫಸ್ಟ್ ಟೈಮು ಈ ದೊಡ್ಡ ಬ್ರ್ಯಾಂಡ್ ಬಂದೈತೆ. ಮಾಡೋಣ ಅಂತೀರಲ್ವಾ? ಮಾಡ್ಬೋದಲ್ವಾ?
ಆರಾಮ್ಸೆ ಮಾಡಬಹುದು. ಬಟ್ ಆದ್ರೆ ಯಾವ ತರ ಇರುತ್ತೆ ಶೂಟ್? ಒಂದು ನಿಮಿಷ ಸ್ಕ್ರಿಪ್ಟ್ ಓದ್ತೀನಿ ನೋಡೋಣ. ಅಲ್ಲ 5 ಫೋಟೋ ಹಾಕ್ತಾರೆ ಅಂತ ಅಂದ್ರಲ್ಲ, ಏನ್ ತರ ಫೋಟೋ ತೋರಿಸಿ? ಅಂದ್ರೆ ಫೋಟೋ ಕಳ್ಸಿಲ್ಲ, ಅವರು ರೂಲ್ಸ್ ಕಳ್ಸವ್ರೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ಸ್ ಗಳು ಬರ್ದು ಕಳ್ಸಿದ್ದಾರೆ. ಅದೇ ಫಸ್ಟ್ ಇವಾಗ ಒಂದ್ ರೀಲು, 2 ಸ್ಟೋರಿ, ಮತ್ತೆ ಅದೇ ರೀಲ್ ನ ಶಾರ್ಟ್ಸಿಗೆ ಹಾಕ್ಬೇಕು. ಅಂದ್ರೆ ಯೂಟ್ಯೂಬ್ಗೆ ಹಾಕ್ಬೇಕಾ? ಹೌದು. ಇದು ಈ ತರ ಅಂದ್ರೆ ಅಂಡರ್ವೇರ್ ಹಾಕೊಂಡು ಶೂಟ್ ಮಾಡ್ಬೇಕು. 3 ಜನ ಹುಡುಗಿರು ಇರ್ತಾರಂತೆ. 3 ಜನ ಹುಡುಗಿರು ನೋಡಿಲ್ಲ. ಅಂದ್ರೆ ಈ ಶೂಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ 3 ಜನ ಹುಡುಗಿರು ಇರ್ತಾರೆ. ಅಂಡರ್ವೇರ್ ಹಾಕೊಂಡೆ ಶೂಟ್ ಮಾಡೋದು. ಒಂಥರ ಮುಜುಗರ. ಶೂಟ್ ಮಾಡ್ತೀರಾ? ಅಂದ್ರೆ ಇಷ್ಟ ಇಲ್ಲ. ನಾನು ಇವಾಗ ಪ್ರಾಬ್ಲಮ್ಸ್ ಅಲ್ಲಿ ಇದೀವಿ. 2-3.5 ಲಕ್ಷ ಸಿಗುತ್ತೆ ಆರಾಮಾಗಿ. ಈ ಒಪ್ಕೊಂಡ್ ಮಾಡೋಣ ಅದ್ರಲ್ಲೇನೈತೆ. ಏನಾಗ್ಬಿಡುತ್ತೆ ಅಂತದ್ದು ಮಾಡ್ಬೋದು. ನೋಡಿ ನಾವು ಫಸ್ಟ್ ರೂಲ್ಸ್ ಕೇಳಿಸ್ಕೊಳ್ರಿ. ಅಂಡರ್ವೇರ್ ಪ್ರಮೋಷನ್ ಅಂತೆ. ನಾವು ಊರಲ್ಲಿ ಪ್ರಾಂಕ್ ಮಾಡಿದೀವಿ ಗೊತ್ತಾ? ಇದು ಸುಳ್ಳಾಗಿದೆ. ಪ್ರಾಮಿಸ್ ನೋಡಿ ಬೇಕಾದ್ರೆ ನೋಡಿಲಿ. ಇಲ್ಲ ಇದನ್ನೇ ನೋಡ್ರಪ್ಪ, ನಾನು ಪ್ರಾಮಿಸ್ ಇಡೋದೇ ಬೇಕಾಗಿಲ್ಲ, ನೀವೇ ನೋಡ್ಕೊಂಡು ಅಂದ್ರೆ ಇವಾಗ ಏನಿಲ್ಲ. ಅದ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಂಡೋರ್ ಶೂಟ್. ಇವಾಗ 3 ಜನ ಹುಡುಗಿರು, ಒಂದೇ ರೀಲು, ಅವ್ರೊಂದ್ 5 ಪಿಕ್ಚರ್ಸ್ ತಗೋತಾರೆ. ಆ ತರ ಶೂಟ್ ಅಷ್ಟೇ. ಅದ್ರಲ್ಲಿ ಏನಿರುತ್ತೆ ಮಾಡ್ಬೋದು. ಅಲ್ಲ ಇವಾಗ ನಿಜ ನೀನು ಕೇಳಿಸ್ಕೊ. ಬನ್ನೇನು ಅದು ಇದೆಲ್ಲ ಜಾಕೆಟ್ ಕೊಡ್ತಿದ್ರೆ ಓಕೆ ಅಂತಿದ್ವಿ, ಯಾಕಂದ್ರೆ ಆಲ್ರೆಡಿ ರಾಮ್ ರಾಜ್ಯದ್ದು ಮಾಡಿದೀವಿ. ಅದೇ ನೀವು ಹುಡುಗಿರ ಜೊತೆ ಫೋಟೋ ಇಟ್ಸ್ಕೊಂಡು ಹುಡುಗರ್ದೆಲ್ಲ ಅಷ್ಟೊಂದು ಐಟಮ್ಸ್ ಬರೋದು ಕಮ್ಮಿ, ಗೊತ್ತಾಯ್ತಾ? ಸೊ ಇವಾಗ ಈ ತರ ಬಂದೈತೆ. ನನಗೂ ಇಷ್ಟ ಇಲ್ಲ, ಪ್ರಾಮಿಸ್ ನನಗೂ ಈ ತರ ಇಷ್ಟ ಇಲ್ಲ. ನಾನು ಯಾವತ್ತಾದ್ರೂ ಒಪ್ಕೊಂಡಿರೋದು ನೋಡಿದಿರಾ? ನಾನು ಎಷ್ಟು ಕಡೆ ನಾಚ್ಕೋತೀನಿ ಹೇಳ್ರಿ. ಅಂದ್ರೆ ಫಸ್ಟ್ ನೋಡೋಣ ಹೆಂಗೆ ಅಂತ, ಅವ್ರ ಹತ್ರ ಮಾತಾಡೋಣ, ರಿಪ್ಲೈ ಮಾಡೋಣ. ನೋಡಿ ಕಾಂಟ್ಯಾಕ್ಟ್ ನಂಬರ್ ಕಳ್ಸವ್ರೆ. ಬ್ರ್ಯಾಂಡ್ ಮಜಾಕ್ ಇದು ಫೇಕ್ ಅಲ್ಲ, ನಿಜ. ರಿಪ್ಲೈ ಮಾಡ್ಬಿಡಿ. ನೋಡಿ ಬೇರೆಯವರು ಕಲ್ತ್ಕೋಬೇಕು, ಆ ತರದ್ ಮಾಡ್ಬೇಕು. ಇದು ಅಂಡರ್ವೇರ್ ಹಾಕೊಂಡು ನಿಂತ್ಕೊಂಡು ಅಲ್ಲಿ ಬ್ಯಾನರ್ ಎಲ್ಲ ಹಾಕೊಂಡಿದ್ರೆ ಬ್ಯಾನರ್ ಎಲ್ಲ ಹಾಕಲ್ಲ, ಕೊಟ್ಟಿರ್ತಾರೆ ರೂಲ್ಸ್ ಪ್ರಕಾರ. ನನ್ ಮರ್ಯಾದೆ ಹೋಗ್ಬಿಡುತ್ತೆ ಊರಲ್ಲೆಲ್ಲ. ಏನ್ ಮರ್ಯಾದೆ ಹೋಗ್ಬಿಡುತ್ತೆ ಅಂತದ್ದು? ಮುಂಚೆ ಮಾಡೋದು ಏನ್ ಗೊತ್ತಾ ಇದು? ಮುಂಚೆ ಮಾಡೋದು ಬೇರೆ ಅಂತೆ. ಅದೇ ಮದುವೆ ಆದ್ಮೇಲೆ ಈ ತರ ಬೇಡ. ಆತರ ಏನಿಲ್ಲ, ಜಸ್ಟ್ ಅವ್ರ ಮುಂದೆ ಕೇಳಿಸ್ಕೊಮ್ಮ. ವಿ ಶೇಪ್ ತರ ಅಂದ್ರೆ ಕೇಳಿಸ್ಕೊಳ್ಳಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಏನ್ ಗೊತ್ತಾ, ಇವಾಗ ವಿ ಶೇಪ್ ಗೆ 3 ಜನ ಹಿಂಗ್ ನಿಲ್ಲಿಸ್ಬಿಟ್ಟು ನಾನ್ ಮುಂದೆ ಹಿಂಗ್ ವಾಕ್ ಮಾಡ್ಕೊಂಡ್ ಬರತಾರ. ನೋಡಿ ಸ್ಕ್ರಿಪ್ಟೇ ಕಳ್ಸೋರು ಕ್ಲಿಯರ್ ಆಗಿ. ನಾನು ಓದ್ಬಿಟ್ಟೆ ನಿಮ್ಗೆ ಹೇಳ್ತಾ ಇರೋದು. ಬೆಳಗ್ಗೆ 10 ಕಾಲ್ಗೆ, ಬೆಳಗ್ಗೆ ನಿಜವಾಗ್ಲೂ 10 ಕಾಲ್ಗೆ ಬಂದೈತೆ. 10 ಕಾಲ್ಗೆ ಬಂದಿರೋದು ನೋಡ್ರಿ. ಇಲ್ಲಿ ಬ್ರ್ಯಾಂಡ್ ಇಂದಾನೆ ಕಳ್ಸಿರೋದು. ಎಷ್ಟು ದೊಡ್ಡ ಸ್ಕ್ರಿಪ್ಟ್ ಕಳ್ಸವ್ರೆ. ಅಂದ್ರೆ ಇವಾಗ ಇದರಿಂದ ನಮ್ಗೆ ಎಷ್ಟೋ ಪ್ರಾಬ್ಲಮ್ಸ್ ಐತೆ, ಗೊತ್ತಾಯ್ತಾ? ಇದರಿಂದ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಇವಾಗ ಮನೆ ಖಾಲಿ ಮಾಡಿ ಅಂತ ಬೇರೆ ಹೇಳ್ತವ್ರೆ. ಪ್ಲೀಸ್ ಹೋಗ್ಬೋದಾ ಬೇಗ ಈ ದುಡ್ಡು ಮಾಡಿದ್ರೆ? ಏನ್ ಗೊತ್ತಾ, ದುಡ್ಡು ಮಾಡೋಣ ಹಂಗಂತ ನಿಮ್ಮ ಮಾನ ಬಿಚ್ಕೊಂಡು ಅದು ಇದು ಮಾನ ಬಿಚ್ಕೊಂಡು ಏನಿಲ್ಲಮ್ಮ. ಇವಾಗ ಕ್ಯಾಶುವಲ್ ನಾನು ಹೇಳೋದ್ ಕೇಳಿ. ಇವಾಗ ಎಷ್ಟೊಂದ್ ಜನ ನಮ್ಗೆ ಗುಡ್ ಕಮೆಂಟ್ಸ್ ಮಾಡ್ತಿದ್ದಾರೆ ತಾನೆ. ನೀವ್ ಇವಾಗ ಇದೊಂದು ಈ ತರ ಅಂಡರ್ವೇರ್ ಹಾಕೊಂಡು ನಿಂತ್ಕೊಂಡ್ರೆ ಎಷ್ಟು ಜನ ಬ್ಯಾಡ್ ಆಗಿ ಮಾತಾಡ್ತಾರೆ ಹೇಳಿ. ಏನ್ ಗೊತ್ತಾ, ಇವಾಗ ಅವರಿಗೆ ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಏನ್ ಗೊತ್ತಾ, ಇದು ಇವಾಗ ನಾವು ಅಂಡರ್ವೇರ್ದು ಪ್ರ್ಯಾಂಕ್ ಮಾಡಿದ್ವಿ ಗೊತ್ತಾ? ಆ ಪ್ರ್ಯಾಂಕ್ ಕೇಳಿಸ್ಕೊಳ್ರಿ. ಚೆನ್ನಾಗಿದೆ, ನೀವ್ ಈ ತರ ಬ್ಯಾಡ್ ಆಗಿ ಅಂಡರ್ವೇರ್ ಇದೆಲ್ಲ ಮಾಡ್ಬೇಡಿ. ಬರೀ 1 ತಿಂಗಳಷ್ಟೇ ನಮ್ ಪ್ರೊಫೈಲ್ ಅಲ್ಲಿ ಇರುತ್ತೆ, ಆಮೇಲೆ ಅದನ್ನ ಡಿಲೀಟ್ ಮಾಡ್ಬಿಡ್ಬೋದಂತೆ. ನೋಡಿ ಇಲ್ಲಿ ಅದನ್ನು ಕಳಿಸಿದ್ದಾರೆ. ಇವತ್ತು ವ್ಯಾಲಿಡಿಟಿ 1 ತಿಂಗಳವರೆಗೂ ಇರ್ಬೇಕು. ಎಷ್ಟು ಚಾರ್ಜ್ ಮಾಡ್ತೀರಾ? ಬೇಕಾದ್ರೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳೋರೆ. 3.5 ಲಕ್ಷ ಯಾರಮ್ಮ ಕೊಡ್ತಾರೆ ಒಂದು ದಿನಕ್ಕೆ ಒಂದು ಶೂಟ್ಗೆ? ದುಡ್ಡು ಅಂತಾನೆ ಹೇಳ್ತಾರೆ. ದುಡ್ಡಿ ಅಂತ ಹೇಳಿ ಈ ತರ ಮಾಡ್ಬೇಡಿ ಸುಮ್ಮನೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ ಕಣ್ರು. ಅಂದ್ರೆ ನನಗೂ ಈ ತರ ಅಸಹ್ಯನೇ. ಒಂದೇ ಒಂದ್ ಶೂಟ್ ಇಂದ ಇವಾಗ ಯಾರು ಕೊಡ್ತಾರೆ? ಇವಾಗ ಅಸಹ್ಯ ಅಂತ ಇದ್ರೆ ಏನಕ್ಕೆ ಮಾಡ್ತೀರಾ? ಇವಳು ಅಸಹ್ಯ ಅಲ್ವಾ, ಮತ್ತೆ ಏನಕ್ಕೆ ಮಾಡ್ತೀರಾ? ಅಸಹ್ಯ ಅಂದ್ರೆ ಇವಳು ಆ ತರದ್ದು ಮಾಡೋದು ಬೇಡ, ಬೇರೆ ಯಾವ್ದು ಬೇಕಾದ್ರೂ ಮಾಡಿ ಅಂತ ಹೇಳ್ತಿದ್ದಾಳೆ. ಇವಾಗ ನಂಗೆ ಆ ತರ ಬೇರೆ ಏನಾದ್ರು ಬರ್ತಿದ್ರೆ ನನ್ನ ಮಾಡಕ್ ನೀವು ಬಿಡ್ತೀರಾ? ಅಂದ್ರೆ ನಾನು ಹೇಳ್ತಾ ಇರೋದು, ಇವಾಗ ಹುಡುಗಿರ್ಗಾದ್ರೆ ಪ್ರಾಡಕ್ಟ್ಸ್ ಅದು ಇದು ಸಿಗುತ್ತೆ. ಹುಡುಗರ್ಗೆ ಅಂಡರ್ವೇರ್ ಹಾಕೊಂಡೋದು ಏನಿಲ್ಲ. ಏನ್ ಗೊತ್ತಾ, ಅವರು ಜಾಕೆಟ್ಸ್ ಎಲ್ಲ ಕೊಟ್ಟಿರ್ತಾರೆ.
ಶೂಟ್ಸಿಗೆ ಮಾತ್ರ ನಾವ್ ಅದನ್ನ ಬಿಚ್ಬಿಟ್ಟು ಅಂಡರ್ವೇರ್ ಅಲ್ಲಿ ಒಂದು ವಾಕ್ ಮಾಡ್ಬೇಕು ಅಷ್ಟೇ. ನಾನೇ ಮಾಡಕ್ ಒಪ್ಕೋತಾ ಇದೀನಿ ಮಾ, ನೀವೇನಕ್ಕೆ ಇದ್ ಮಾಡ್ತಿದೀರಾ? ಅಲ್ಲ ನಂಗೆ ರೈಟ್ಸ್ ಇದೆ, ಹೇಳೋದು ಗೊತ್ತು ನಿಮ್ಗೆ ರೈಟ್ಸ್ ಇದೆ. ಇವಾಗ ನಾನ್ ನಿಮ್ಗೆ ಎಲ್ಲದಕ್ಕೂ ಒಂದೊಂದ್ ರೈಟ್ಸ್ ಕೊಟ್ಟಿದ್ದೀನಿ ತಾನೆ. ಇವಾಗ ಯಾವ್ದಾದ್ರು ಒಂದ್ ಕೇಳ್ತೀರಾ, ಸರಿ ಮಾಡಿ ಮಾ ಅಂತ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ತಾನೆ. ಇದು ಸಪೋರ್ಟ್ ಏನಕ್ಕೆ ಮಾಡಿ ಅಂತ ಕೇಳ್ತಿದೀನಿ ಅಂತಂದ್ರೆ ನಮ್ಮಿಬ್ರಿಗೆ ಯೂಸ್. ನಾನ್ ಹೇಳೋದ್ ಕೇಳಿ ಫಸ್ಟ್. ಏನ್ ಗೊತ್ತಾ, ದುಡ್ಡು ಮಾಡೋಣ ನಾವಿಬ್ಬರು, ಇವಾಗ ಅದಕ್ಕೆ ತಾನೇ ಕಷ್ಟ ಪಡ್ತಿರೋದು. ಹಂಗಂತ ಈ ಅಂಡರ್ವೇರ್ ಇದೆಲ್ಲ ಮಾಡಿ ಹನುಮ ಏನ್ ಗೊತ್ತಾ, ಒಂದೇ ರಾಶಿ ಕೆಲ್ಸ ಇದೆ ನಂಗೆ, ಸುಮ್ಮನೆ ತಲೆ ಒಪ್ಕೊಳ್ಳಿ. ಒಂದೇ ಒಂದು ನಿಜ ಇದಾಗುತ್ತೆ. ಇವಾಗ ನಾವು ಬೇರೆ ಪ್ರಮೋಷನ್ ಒಂದ್ 10 ಮಾಡಿ 20 30 ಮಾಡೋದಕ್ಕಿಂತ ಈ ತರದ್ದು ಒಂದ್ ಪ್ರಮೋಷನ್ ಮಾಡಿದ್ರೆ ನಾವು ಬೇಗ ರಿಚ್ ಆಗ್ಬೋದು. ಇವಾಗ ಹುಡುಗನ್ ಅದ್ರಲ್ಲಿ ಏನಮ್ಮ ಐತೆ, ಇವಾಗ ಎಷ್ಟು ಜನ ಹೀರೋಗಳು ಮಾಡಲ್ಲ ಹೇಳ್ರಿ ಅಂಡರ್ವೇರ್ ಪ್ರಮೋಷನ್. ಇವರಿಗೆ ರಿಚ್ ಮುಖ್ಯ ಆಗುತ್ತೆ, ದುಡ್ಡು ಅಂತ ಮರ್ಯಾದೆ ಮುಖ್ಯ ಅಮ್ಮ. ಯಾಕೆ ಸುಮ್ಮನೆ ಈ ತರ ಎಲ್ಲ ಮರ್ಯಾದೆ ಹೋಗ್ಬಿಡುತ್ತೆ. ನಮ್ಮ ಊರಲ್ಲೆಲ್ಲ ಹೆಂಗ್ ಆಡ್ಕೋತಾರೆ ಗೊತ್ತಾ, ನೀವ್ ಅಂಡರ್ವೇರ್ ಹಾಕೊಂಡು ಇದ್ ಮಾಡಿದ್ರೆ. ಅದು ಹುಡುಗಿರೋಡಿಗೆ ಅದೊಂದು ಅಸಹ್ಯ. ಅವ್ರೇನು ಮುಟ್ಟಲ್ಲ ನಮ್ನ. ಸಣ್ಣನು ಶೂಟ್ ಅಲ್ಲೇ ಇರ್ತಾರೆ. ನಾನು ಒಬ್ನೇ ಹೋಗ್ತೀನಿ ಅಂತ ಹೇಳ್ತಿಲ್ಲ ಅಮ್ಮ. ಅವರೇ DSLR ಅಲ್ಲಿ ಅವರೇ ಶೂಟ್ ಮಾಡ್ತಾರೆ. ಜಸ್ಟ್ ಅಡ್ವರ್ಟೈಸ್ಮೆಂಟ್ ತರ ಅಷ್ಟೇ, ಒಂದ್ ವಾಕ್ ಬರೋದು ಅಷ್ಟೇ ಕಳ್ಸಿರೋದು. ನೀವೇ ನೋಡಿ, ನಾನು ಯಾವತ್ತಾದ್ರೂ ನಿಮ್ ಹತ್ರ ವಾದ ಮಾಡಿದೀನಿ ಈ ತರ? ಇವಾಗ ನಿಮ್ಗೆ ಮಾಡ್ಲೇಬೇಕಾ? ನಾನು ಯಾವತ್ತೂ ವಾದ ಮಾಡಿಲ್ಲ. ಏನಕ್ಕೆ ಮಾಡೋಣ ಅಂತ ಹೇಳ್ತಿದ್ದೀನಿ. ಇದರಿಂದ ನಮ್ಗೆ ತುಂಬಾ ಯೂಸ್ ಐತೆ. ಇವಾಗ ನಮ್ಗೆ 3 ತಿಂಗಳು ಟೈಮ್ ಕೊಟ್ಟವ್ರಪ್ಪ ಖಾಲಿ ಮಾಡಿ ಅಂತ, ಮನೆ ಖಾಲಿ ಮಾಡೋದಕ್ಕೆ. ಚೆನ್ನಾಗಿರೋ ಬೇರೆ ಪ್ರಮೋಷನ್ ಮಾಡಿ, ಈ ತರದ್ದು ಬೇಡ ಅಂತ ಹೇಳೋದು, ದುಡ್ಡಿಗೋಸ್ಕರ ಈ ತರದ್ದು ಮಾಡೋದು. ಧನ್ಯಮ್ಮ ಏನ್ ಗೊತ್ತಾ, ನಾನು ಹೇಳ್ತಿರೋದು ಕರೆಕ್ಟ್ ಕ್ಲಿಯರ್ ಆಗಿ ಕೇಳಿಸ್ಕೊಳ್ರಿ. ನಿಮ್ಗೆ ಅರ್ಥನೇ ಆಗಲ್ಲ ಅನ್ಸುತ್ತೆ. ನೀವು ದುಡ್ಡನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ, ದುಡ್ಡಿಗೋಸ್ಕರ ಅಂತ ಗೊತ್ತಾಗ್ತದೆ. 1 ತಿಂಗಳು ಅಷ್ಟೇ ಹಾಕೋದು. 5 ಕ್ಯಾಂಡಿಡೇಟ್ ಪಿಕ್ಚರ್ಸ್ ತಗೋತಾರೆ ಅಮ್ಮ. ಹುಡುಗಿರು ನಮ್ನ ಟಚ್ ಮಾಡಲ್ಲ. ಆ ತರ ಬೇಕಾದ್ರೆ ನಾವ್ ಹೇಳೋಣ ಅವ್ರಿಗೆ. ಅಲ್ಲ ಇವಾಗ ಟಚ್ ಮಾಡೋದೇ ಇರ್ಲಿ ಮುನು, ನೀವ್ ಅಂಡರ್ವೇರ್ ಹಾಕೊಂಡು ನಿಂತ್ಕೋತೀರಾ? ಅದ್ರಲ್ಲಿ ಏನ್ ಐತೆ? ಅದು ಇಂಡೋರ್ ಶೂಟ್ ಅಂತೆ ಮಾ. ಇವಾಗ ಅಂಡರ್ವೇರ್ ಹಾಕೊಂಡು ಎಷ್ಟು ಜನ ಸ್ವಿಮ್ಮಿಂಗ್ ಪೂಲ್ ಇಳಿಯಲ್ಲ ಹುಡುಗರು? ಎಷ್ಟು ಜನ? ಇವಾಗ ನಾನು ಎಲ್ಲಾದ್ರೂ ರೆಸಾರ್ಟ್ ಹೋದಾಗ ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಂಡರ್ವೇರ್ ಹಾಕೊಂಡು ಈಜಾಡ್ಬೋದು. ಯಾರು ಏನ್ ಅನ್ಕೋತಾರೆ? ಕಂಪೇರ್ ಮಾಡ್ಬೇಡಿ ಅದಕ್ಕೆಲ್ಲ. ನೀವು ಇದನ್ನ ಕಂಪೇರ್ ಮಾಡಿ. ಅಲ್ಲ ಇವಾಗ ನಾವು ಯಾವ ಅಂಡರ್ವೇರ್? ಜಾಕಿ ಅಂಡರ್ವೇರ್ ಬಾಕ್ಸ್ ತರ ಇರೋದಾ ಅದಿನಾ? ಅದು ನನಗೆ ಗೊತ್ತಿಲ್ಲ, ಅದು ನೋಡಿಲ್ಲ ನಾನು. ಬೇಕಾದ್ರೆ ಅವ್ರು ಜಾಕಿಲಿ ಯಾವ ಬ್ರ್ಯಾಂಡ್ ಕೊಡ್ತಾರೆ ಅದು ನೋಡ್ಬಿಟ್ಟೆ ಇದ್ ಮಾಡೋಣ. ಒಂದ್ಸರಿ ಕಾಲ್ ಅಲ್ಲಿ ಮಾತಾಡ್ತೀನಿ. ನೀವು ಮಾತಾಡಿ ಆಗಿದೆ ತಾನೆ ಲಾಸ್ಟ್. ಬೇಡ ಆತರ ಅಲ್ಲ. ಇವಾಗ ನಮ್ಗೆ ಪ್ರಾಬ್ಲಮ್ ಐತೆ, ನಾವೊಂದ್ ಪ್ರಾಬ್ಲಮ್ ಅಲ್ಲಿ ಇದೀವಿ. ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಮ್ಗೆ ಇವಾಗ ದುಡ್ಡಿನ ಅವಶ್ಯಕತೆ ಐತೆ. ನಾನೊಂದ್ ಹೇಳೋದ್ ಕೇಳಿ. ಈಗ ಕೇಳಿಸ್ಕೊಳ್ಳಿ, ಬಾಡಿಗೆ ಮನೆಗೆ ಹೋಗೋದ್ ಇಷ್ಟನ ನಿಮ್ಗೆ? ಒಂದ್ ಡೈರೆಕ್ಟ್ ಆಗಿ ಲೀಸ್ಗೆ ಹೋಗೋದ್ ಇಷ್ಟನ? ಇಷ್ಟ ತಾನೆ ನಿಮ್ಗೆ? ಹೋಗೋದ್ ಇಷ್ಟ. ನಾವಿಬ್ರು ಕಷ್ಟ ಪಡ್ತಿದೀವಿ ತಾನೆ. ನಾನ್ ಹೇಳ್ತಿರೋದೇನ್ ಗೊತ್ತಾ, ಇವಾಗ ನಂಗೆ ಹರ್ಟ್ ಮಾಡಿ ಹೋಗೋದ್ ನಿಮ್ಗೆ ಇಷ್ಟ ಇದೆಯಾ? ಇದ್ರಲ್ಲಿ ಏನಮ್ಮ ಆರ್ಟು? ಅಂಡರ್ವೇರ್ ಹಾಕೊಂಡು ಹೋದ್ರೆ ನಿಮ್ಗೆ ಏನಾಗ್ತಾ ಇದೆ? ಒಂದ್ ನಿಮಿಷ, ಇವಾಗ ನಂಗೆ ಇದರಿಂದ ಬೇಜಾರಾಗ್ತದೆ. ಕೇಳಿಸ್ಕೊಳ್ಳಿ, ಇವಾಗ ಬ್ರ್ಯಾಂಡ್ ಪ್ರಮೋಷನ್ ಬರ್ಬೇಕು ಅಂತ ಎಲ್ಲರೂ ಕಾಯ್ತಿರ್ತಾರೆ. ಇವಾಗ ನಮ್ಗೆ ಆಪರ್ಚುನಿಟಿ ಬಂದಿದೆ. ಅದು ಅಂಡರ್ವೇರ್ ಆದ್ರೇನು ಏನಾದ್ರೇನು, ಬೇರೆ ಬ್ರ್ಯಾಂಡ್ ಕೂಡ ಇದೆ ತಾನೆ. ಇದನ್ನೇ ನೀವು ಹುಡುಗಿರ್ ಮಾಡಿದ್ರೆ ಅದನ್ನ ಅಸಹ್ಯ ಅಂತ ಹೇಳ್ಬೋದು. ಹುಡುಗರು ಮಾಡೋದ್ರಲ್ಲಿ ಏನ್ ಅಸಹ್ಯ ಐತೆ ಅಂತದ್ದು? ನಿಜವಾಗ್ಲೂ ನನ್ ನಿಜ ಹರ್ಟ್ ಮಾಡ್ತಿದೀರಾ. ಇದ್ರಲ್ಲಿ ಅಂತ ಆರ್ಟ್ ಮಾ, ನೀವ್ ಹೇಳೋದ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ನಂಗೆ ಬೇಜಾರಾದ್ರೂ ನೀವ್ ಹೋಗ್ಬಿಡ್ತೀರಾ? ನನಗೇನು ಬೇಜಾರಿಲ್ಲ. ನಂಗ್ ಬೇಜಾರಿದೆ, ನಿಮ್ಗೆ ಬೇಜಾರಿಲ್ಲ. ನಿಮ್ಮ ಏನೋ ಕಾಚಾಕೊಂಡು ಹೋಯ್ತೀರಾ ಅಂತಲ್ಲ ನೀವು, ನಿಮ್ಗೆ ಬೇಜಾರು. ಆತರ ಅಲ್ಲಮ್ಮ, ನಾನು ಹೇಳೋದ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋ. ಇವಾಗ ನಾನು ಇವಾಗ 3.5 ಲಕ್ಷ ನಾನು ಒಬ್ನೇ ತಗೊಂಡ್ ಹೋಗ್ಬಿಡ್ತೀನ? ಮುನು, ನಾವ್ ದುಡ್ಡು ಮಾಡೋಣ, ಬೇರೆ ವಿಚಾರದಲ್ಲಿ ಮಾಡೋಣ. ಈ ತರ ಮಾನ ಮರ್ಯಾದೆಲ್ಲ ಕೇಳಿಸ್ಕೊಳ್ಳಿ. ಇವಾಗ ಏನಾದ್ರು ಒಂದು ನಾನು ಹೇಳ್ತಿದ್ದೀನಿ ಅಂತ ಅಂದ್ರೆ ಅದು ಒಂದು ಅರ್ಥ ಇರುತ್ತೆ. ಇವಾಗ ನಾನು ಅದನ್ನ ಮಾಡ್ತಿದ್ದೀನಿ ಅಂತ ಅಂದ್ರೆ ನಮ್ಗೆ ಇವಾಗ ದುಡ್ಡಿನ ಅವಶ್ಯಕತೆ ಐತೆ. ಸೊ ಅರ್ಥ ಮಾಡ್ಕೊಳ್ಳಿ. ಇವಾಗ ಮನೆ ಖಾಲಿ ಸಡನ್ ಆಗಿ ಮಾಡಿ ಅಂದ್ರೆ ಹೆಂಗ್ ಮಾಡ್ತೀರಾ? ಇವಾಗ ಇಲ್ಲ, ಇವಾಗ ನಂಗೂ ಒಂದು ಪೊಸೆಸಿವ್. ಇದುವರೆಗೂ ಯಾರಿಗೂ ಜಾಕಿ ಬ್ರ್ಯಾಂಡ್ ಬಂದಿಲ್ಲ, ಫಸ್ಟ್ ಟೈಮ್ ನಮ್ಗೆ ಬಂದಿರೋದು. ಆತರ ಯಾರು ನೋಡ್ಬಾರ್ದು ಮುನು, ನಂಗೆ ಇಷ್ಟ ಆಗಲ್ಲ. ನಾನು ಹೇಳೋದೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಹೇಳೋದ್ ನನ್ನ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಒಂದ್ಸರಿ ಯೋಚನೆ ಮಾಡಿ ಅಂತೆ. ನೀವು ಇವಾಗ ಇದಕ್ಕೆ ಏನ್ ರಿಪ್ಲೈ ಮಾಡ್ತೀರಾ? ನಾನೇ ರಿಪ್ಲೈ ಮಾಡ್ತೀನಿ. ಬೇಡಮ್ಮ, ಕ್ಯಾನ್ಸಲ್ ಮಾಡ್ಬೇಡ್ರಿ. ನಿಜವಾಗ್ಲೂ ಈ ತರ ಸಿಗೋದ್ ರೇರು. ಇದೆಲ್ಲ ಸಿಗೋದ್ ಯಾರಿಗೆ ಗೊತ್ತಾ? ಹಿಂದೆ ಆಕ್ಟರ್ಸ್ ಗಳು, ಅವ್ರಿಗೆ ಜಾಕಿ ಬ್ರ್ಯಾಂಡ್ಸ್ ಗಳು ಸಿಗೋದು. ಯಾರಾದ್ರೂ ಇವರು ಹಿಂದೆ ಆಕ್ಟರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ರಿಪ್ಲೈ ಮಾಡೋದು ಬೇಡ, ಸೈಲೆಂಟ್ ಆಗಿರಿ ಸಾಕು. ಸುಮ್ನೆ ಯಾಕೆ ಅದ್ರಿಂದ ಜಗಳ ಮಾಡ್ಬೇಕು? ಜಗಳ ಅಂತ ಅಲ್ಲಮ್ಮ. ಇವಾಗ ಈ ಅಂಡರ್ವೇರ್ ಇಂದ
ಲೇಟ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡು ಏನ್ ಬೇಕಾದ್ರೂ ಸನ್ನುಮ ಜಸ್ಟ್ ವಾಕ್ ಮಾಡೋದಷ್ಟೇ. ಮಾಡಿ ಅದೇನಕ್ಕೆ ಅಂಡರ್ವೇರ್ ಹಾಕೊಂಡು ನನಗೆ ಮಾಡ್ತೀರಾ? ಅದನ್ನು ಬಿಚ್ಬಿಟ್ಟು ಹೋಗಿ ವಾಕ್ ಮಾಡ್ಕೊಂಡ್ ಬನ್ನಿ, ಅದನ್ನು ಬಿಚ್ಬಿಟ್ಟು ಹೋಗಿ ವಾಕ್ ಮಾಡ್ಕೊಂಡ್ ಬನ್ನಿ. ಏನ್ ಗೊತ್ತಾ, ಲೇಟ್ ಆದ್ರೂ ಪರವಾಗಿಲ್ಲ ಅಮ್ಮ, ದುಡ್ಡು ಮಾಡ್ಬೋದು, ಇಂಥದಕ್ಕೆಲ್ಲ ಬೇಡ ಅಂತ ಹೇಳುದು ಅವಳು. ನಾನು ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಅರ್ಥ ಆಯ್ತಾ ನಿಮ್ಗೆ? ಇವಾಗ ಮೂರ್ ತಿಂಗಳಲ್ಲಿ ನಾವ್ ಇವಾಗ ಲೀಸ್ಗೆ ಹೋಗಕ್ ಆಗುತ್ತಾ? ಅಂದ್ರೆ ಬೇರೆ ಪ್ರಮೋಷನ್ ಸಿಗುತ್ತೆ, ನೀವು ಟೆನ್ಷನ್ ಮಾಡ್ಬೇಡಿ. ಇಷ್ಟು ದುಡ್ಡಿಗೆ ಯಾವ್ದು ಸಿಗಲ್ಲ. ನಾವು 30 ಪ್ರಮೋಷನ್ ಮಾಡಿದ್ರು ಇಷ್ಟು ದುಡ್ಡಿಗೆ ಸಿಗದೇ ಇಲ್ಲ. ಒಂದೇ ಪ್ರಮೋಷನ್ ಅಲ್ಲಿ ಬೇಗ ಬಿಲ್ಡ್ ಆಗ್ಬೋದು ಅಂತ ನಾನು ಹೇಳ್ತಾ ಇದೀನಿ. ಬೇರೆ ಪ್ರಮೋಷನ್ ಸಿಗುತ್ತೆ, ಟೆನ್ಷನ್ ಅಲ್ಲಿ ಸಡನ್ ಆಗಿ ಇವಾಗ ನೀವ್ ಹೇಳಿದನು ನಾನ್ ಕೇಳಲ್ವಾ ಮುನು? ನೀವ್ ಹೇಳಿದ ನಾನ್ ಕೇಳಲ್ವಾ? ಯಾವ್ದಾದ್ರು ವಿಚಾರದಲ್ಲಿ ನಾನ್ ಕೇಳಲ್ಲ ಅಂತೀನಾ? ನಾನು ಅದನ್ನ ಹೇಳ್ತಿಲ್ಲ, ಮತ್ತೆ ನಾನು ಅದನ್ನ ಹೇಳ್ತಿಲ್ಲ, ನೀವ್ ಅರ್ಥನೇ ಮಾಡ್ಕೋದಲ್ಲ. ನಾನು ಏನ್ ಬೇಡ, ಸೈಲೆಂಟ್ ಆಗಿರಿ. ಆ ಮ್ಯಾಟ್ರ್ ನನ್ನ ಎತ್ತಬೇಡಿ, ಬೇಡ. ಆ ಪ್ರಮೋಷನ್ ಬೇಡ ನಮ್ಗೆ, ಸರಿನಾ? ಇವತ್ ಮಧ್ಯಾಹ್ನ ನಂತರ ರೀಲ್ಸ್ ಮಾಡಕ್ ಹೋಗೋಣ. ಇವಾಗ ಬೇರೆ ಕೆಲ್ಸ ಆಯ್ತಾ ಮುನು, ಬೇಜಾನು. ಎಷ್ಟು ಕೆಲ್ಸ ಮಾಡಿ ಸುಮ್ಮನೆ. ನಾನು ಇವಾಗ ಎಡಿಟಿಂಗ್ ಮಾಡೋದ್ ಬಿಟ್ಬಿಟ್ಟು ಅದನ್ನ ಮಾಡ್ತಿದ್ದೀನಿ. ಏನಕ್ಕೆ ಹೇಳ್ರಿ? ನಾನು ಇಷ್ಟು ದಿನ ಎಡಿಟಿಂಗ್ ಮಾಡ್ಕೊಂಡು 30 ದಿನ ಕಷ್ಟ ಪಡೋ ಬದ್ಲು ಒಂದೇ ದಿನದಲ್ಲಿ ಅದನ್ನ ಇದ್ ಮಾಡ್ಬೋದಲ್ವಾ? ನಾನು ಹೇಳೋದ್ ಕೇಳಿ. ಇಲ್ಲಿ 2-3 ನಾವಿವಾಗ 3.5 ಲಕ್ಷ ದುಡಿಬೇಕಂತ ಅಂದ್ರೆ ಒಂದು 5 ತಿಂಗಳು 6 ತಿಂಗಳು ಆತರ ಆಗುತ್ತೆ. ನಾವ್ ಲೀಸ್ಗೆ ಹೋಗೋದಕ್ ಆಗುತ್ತಾ ಮನೆಗೆ? ಅಟ್ಲೀಸ್ಟ್ ಒಂದು ಚಿಕ್ಕ ಮನೆಗಾದ್ರೂ ಲೀಸ್ಗೆ ಹೋಗ್ಬೋದಲ್ವಾ ಅಂತ ನಾನ್ ಐಡಿಯಾ ಮಾಡ್ತಿರೋದು. ಬೆಳಗ್ಗೆ 10 ಗಂಟೆಗೆ ಬಂತು ಮಾ ಪ್ರಮೋಷನ್. ಇವ್ರು ಅಟೆಂಡ್ ಮಾಡಿಲ್ಲ, ನಾನು ಎಡಿಟಿಂಗ್ ಅಲ್ಲಿ ಬಿಸಿ ಆಗಿದ್ದೆ. ಬೇಗ ಒಪ್ಕೊಳ್ಮಾ. ನಾನು ಯಾವತ್ತಾದ್ರೂ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಂದ್ರೆ ನಿಮ್ ಹತ್ರ ಕೇಳ್ತೀನಿ ತಾನೆ. ನಿಮಗ್ ಕೇಳ್ದೆ ಒಪ್ಕೊಂಡ ನಾನು. ನಾನು ಇನ್ನು ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಮಾತಾಡೋದ್ ಬಿಡಿ, ಮಾತಾಡೋದ್ ಬಿಡಿ. ಸೈಲೆಂಟ್ ಆಗಿ ನಂಗೆ ಕೇಳಲಿಕ್ಕೆನೆ ಆಗಲ್ಲ. ಇವಾಗ ನನ್ಗೆ ಇದರಿಂದ ಹರ್ಟ್ ಆಗ್ತಿದೆ, ಗೊತ್ತಾಯ್ತಾ? ನಾನ್ ನಿಮ್ಗೆ ಯಾವಾಗಾದ್ರೂ ಹರ್ಟ್ ಮಾಡಿದೀನಾ? ಏನಕ್ಕೆ ಹಿಂಗ ಆಡ್ತಿದ್ದೀರಾ, ಆಟ ಮಾಡ್ತಿದ್ದೀರಾ? ಬೇಡ. ನನಗೇನ್ ಇಷ್ಟನಾ ಅಮ್ಮ ಕಾಚ್ ಹಾಕೊಂಡ್ ಓಡಾಡೋದಕ್ಕೆ? ನನಗೇನಕ್ಕೆ ಇಷ್ಟ? ಬೇಡ ಬೇಡ ಮುನು, ಪ್ಲೀಸ್ ಮುನು, ಕಾಲಿಗೆ ಬೀಳ. ನಾನು ಅದಕ್ಕೆ ಹೇಳ್ತಿಲ್ಲಮ್ಮ. ನೀವ್ ಕಾಲಕ್ ಬೀಳೋದಕ್ಕೆ ನನಗೇನಕ್ಕೆ ಕಾಲಕ್ ಬೀಳ್ತೀರಾ? ಈ ತರ ಪ್ರಮೋಷನ್ ಎಲ್ಲರಿಗೂ ಸಿಗಲ್ಲ, ಅರ್ಥ ಮಾಡ್ಕೊಳ್ರಿ. ಆಯ್ತು, ಬೇಕಾದ್ರೆ ಆ ಹುಡುಗಿರೇ ಬೇಡ ಅಂತ ಹೇಳೋಣ, ಸಪರೇಟ್ ಆಗಿ ಶೂಟ್ ಮಾಡೋಣ. ಇವಾಗ ಹೆಂಗ್ ರೀಲ್ ಶೂಟ್ ಮಾಡ್ತೀವಿ? ಇವಾಗ ಒಂದ್ ನಿಮಿಷ ಸೈಲೆಂಟ್ ಆಗಿ, ಒಂದ್ ನಿಮಿಷ ಇಲ್ಲೇ ಇರಿ. ಆಯ್ತು, ನನಗ್ ಅನ್ಸ್ತಾ ಇದೆ ನಿಮ್ಮ ಊರವ್ರು ಏನಾದ್ರು ಅಂತಾರೆ ಅಂತ ನಿಮಗ್ ಬೇಜಾರ? ಅಸಹ್ಯ ಪಡ್ತಾರೆ ಅಂತನಾ? ಆಯ್ತು, ಇವಾಗ ಅಡ್ವರ್ಟೈಸ್ಮೆಂಟ್ ನ ಯಾರೆಲ್ಲ ಇದ್ ಮಾಡ್ತಾರೆ ಹೇಳಿ? ವ್ಯೂ ಮಾಡ್ತಾರೆ, ಯಾರೋ ಒಬ್ಬೊಬ್ರು ವ್ಯೂ ಮಾಡ್ತಾರೆ ಅಷ್ಟೇ. ಎಲ್ಲರೂ ವ್ಯೂ ಮಾಡಲ್ಲ ಅಡ್ವರ್ಟೈಸ್ಮೆಂಟ್ ನ. ಇಲ್ಲ, ಎಲ್ರು ವ್ಯೂ ಮಾಡ್ತಾರೆ. ಯಾರು ಮಾಡಲ್ಲ. ಒಬ್ರೇ ವ್ಯೂ ಮಾಡ್ಲಿ, ಅವ್ರ ಇನ್ನೊಬ್ರಿಗೆ ಕಾಲ್ ಮಾಡಿ ಸಣ್ಣ ಗಂಡ ಈ ತರ. ನಿಮ್ಗೆ ಗೊತ್ತಿಲ್ಲ ಕಾಲ್ ಅಲ್ಲಿ ಹೆಂಗ್ ಇನ್ಫಾರ್ಮೇಶನ್ ಹೋಗುತ್ತೆ ಅಂತ. ನಿಮ್ಗೆ ಗೊತ್ತಾಗ್ತಿಲ್ಲ ಪಾಪ ಪ್ಲೀಸ್ ಬೇಡ, ಹೇಳೋದು ಅರ್ಥನೇ ಆಯ್ತಲ್ಲ ನಿಮ್ಗೆ. ಬೇಡ, ಬೇರೆ ಪ್ರಮೋಷನ್ಸ್ ಬರುತ್ತೆ ಅಮ್ಮ, ಹಂಗಂತ ಇದನ್ನೆಲ್ಲ ಮಾಡ್ಬೇಡಿ. ಅಂಡರ್ವೇರ್ದು ನಾನು ಒಪ್ಕೊಳಲ್ಲ. ನನಗೆ ಒಪ್ಕೊಳಕ್ ನಂಗೂ ಇಷ್ಟ ಇಲ್ಲಮ್ಮ. ಇವಾಗ ಸಿಚುವೇಶನ್ ಹಂಗೈತೆ. ಇವಾಗ ನಾನು ಸಂಸಾರ ಮಾಡ್ಬೇಕು ಅಂತ ಅಂದ್ರೆ ಈ ಅಂಡರ್ವೇರ್ ಪ್ರಮೋಷನ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಬಾಡಿಗೆ ಮನೆಗೆ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಬಾಡಿಗೆ ಮನೆ ಚೆನ್ನಾಗ್ ಸಿಗುತ್ತೆ ಅಂತ ಏನ್ ಹೇಳ್ತೀರಾ? ಸ್ವಲ್ಪ ದಿನ ವೇಟ್ ಮಾಡಿ. ನೀವು ಎಂತ ಬ್ರ್ಯಾಂಡಿಂಗ್ ಮೇಲ್ ಮಾಡಿದ್ರು ಜಾಕಿ ಅಂಡರ್ವೇರ್ ಕೊಡೋಷ್ಟು ದುಡ್ಡು ಯಾರು ಕೊಡಲ್ಲ. ಅರ್ಥ ಆಗ್ತಿದ್ಯಾ? ಅಷ್ಟು ಕೊಡೋಷ್ಟು ಯಾರು ಕೊಡಲ್ಲ. ಅಂಡರ್ವೇರ್ ಪ್ರಮೋಷನ್ ಕೊಡೋಷ್ಟು ಯಾವ ಬ್ರ್ಯಾಂಡು ಕೊಡಲ್ಲ. ಇವಾಗ ಅವ್ರು 3.5 ಲಕ್ಷ ಅಂತ ಅವ್ರು ಅಗಡಿ ಫಿಕ್ಸ್ ಮಾಡಿಲ್ಲ. ನಾವು ಬೇಕಾದ್ರೆ ಡಿಮ್ಯಾಂಡ್ ಮಾಡ್ಬೋದು, 4 ಲಕ್ಷ ಕೇಳ್ಬೋದು, 5 ಲಕ್ಷ ಕೇಳ್ಬೋದು. ಒಂದ್ ಒಳ್ಳೆ ಮನೆಗೆ ಹೋಗ್ಬೋದಾ? ನಾನು ಹೇಳೋದ್ ಕೇಳಿ, ಕಿರಿಚ್ಬೇಡಿ. ನಾನು ಹೇಳೋದ್ ಕೇಳಿ. ಏನಕ್ಕೆ ಇಷ್ಟು ಗಟ್ಟಿ ಮಾತಾಡ್ತಿದ್ದೀರಾ? ನಿಮ್ದೇ ವಾಯ್ಸು ಕೇಳ್ತದೆ, ಸ್ವಲ್ಪ ಮೆಲ್ಲ. ಇವಾಗ ನನ್ನ ವಾಯ್ಸ್ ಸ್ವಲ್ಪ ಜೋರ್ ಅಂತ ಗೊತ್ತಾನೆ. ಇವಾಗ ನಾನು ಇಷ್ಟೊಂದು ರೈಸ್ ಆಗಿ ಯಾವತ್ತಾದ್ರೂ ಮಾತಾಡಿದ್ದೀನಿ ನಿಮ್ ಹತ್ರ? ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ನನಗೆ ಇಷ್ಟ ಆಗಿರೋದಲ್ಲ ಅಂಡರ್ವೇರ್ ಪ್ರಮೋಷನ್. ನನಗೇನಪ್ಪ ಇಷ್ಟ ಆಗುತ್ತೆ? ಮನೆ ಟೆನ್ಷನ್ ಹಂಗಿದೆ ನಂಗೆ ತಲೆಯಲ್ಲಿ. ಈ ಪ್ರಮೋಷನ್ ಒಪ್ಕೊಳ್ಬೇಡಿ, ಬೇರೆ ಸಿಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ತಲೆ ಎಷ್ಟು ನೋಯ್ತದೆ ದಿನ ಅಂತ ನನಗ್ ಗೊತ್ತು. ಕೆಳಗಡೆ ಓಡಾಡಕ್ ಆಗ್ತಿಲ್ಲ. ಇವಾಗ ಅವ್ರ ಮುಖ ನೋಡ್ಕೊಂಡು ನಾನು ಓಡಾಡ್ಬೇಕು. ಮನೆ ಖಾಲಿ. ನಾನು ಇದೀನಲ್ವಾ, ನಾವಿಬ್ರು ತಾನೇ ಕಷ್ಟ ಪಡ್ತೀವಿ. ಇವಾಗ ನಾನು ನೋಡ್ತಿದ್ದೀನಲ್ವಾ. ಮಾಡ್ಬಿಡಿ. ಇವಾಗ ಒಂದು ಒಳ್ಳೆ ಹೆಸರಿದೆ ಮುನು, ಸುಮ್ನೆ ಏನಕ್ಕೆ ಅದನ್ನ ಹಾಳು ಮಾಡ್ಕೋತೀರಾ? ಒಂದೇ ಒಂದ್ ಪ್ರಮೋಷನ್ ಇಂದ ಹಾಳಾಗಲ್ಲ. ನಾವು ಹೊಸ ಮನೆಗೆ ಹೋಗ್ತೀವಿ. ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ನಾವ್ ಎಷ್ಟೇ ಒಳ್ಳೇದ್ ಮಾಡಿದ್ರು ಯಾರು ಹೇಳ್ಕೊಳಲ್ಲ. ಈ ತರ ಒಂದು ನೀವು ನೆಗೆಟಿವ್ ಹೇಳಿದ್ರೆ, ನೆಗೆಟಿವ್ ಮಾಡಿದ್ರೆ ಎಲ್ರು ಹೇಳ್ಕೊತಾರೆ. ಇದೆಲ್ಲ ಬೇಕಾ ನಿಮ್ಗೆ? ಇದು ಬರೀ ಕೇಳಿಸ್ಕೊಳ್ರಿ. 1 ಮಂತ್ ಅಷ್ಟೇ ಪೋಸ್ಟ್ ಮಾಡ್ಬೇಕು, ಆಮೇಲೆ ಡಿಲೀಟ್ ಮಾಡ್ಬಿಡೋಣ. ದುಡ್ಡು ಮುಖ್ಯನಾ ಮರ್ಯಾದೆ ಮುಖ್ಯ? ನಿಮ್ಗೆ ಮರ್ಯಾದೆನೆ ಮುಖ್ಯ. ಇವಾಗ ಇರೋ ಸಿಚುವೇಶನ್ ಅಲ್ಲಿ ಮನೆಯಿಂದ ಆಚೆ ಹಾಕಿದ್ರೆ ಮರ್ಯಾದೆ ಹೋಗುತ್ತಾ ಇಲ್ವಾ?
ಅದು ಸೆಕೆಂಡ್ ಇವಾಗ ಬೇರೆ ಆಪ್ಷನ್ ಇದೆ ಅಲ್ಲ ದುಡ್ಡು. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಇವಾಗ ನಮ್ನ ಮನೆಯಿಂದ ಈಚೆ ಹಾಕ್ತಾರೆ, ಮುನು, ಅವಾಗ ಸಾಕು, ಮಾತಾಡ್ಬೇಡ. ಮತ್ತೆ ಇವಾಗ ಬಾಡಿಗೆ ಮನೆಗೆ ಹೋಗ್ತೀವಿ, ಅವಾಗ ಜನ ಹೆಂಗ್ ನೋಡ್ತಾರೆ, ಇವ್ರ ಬಾಡಿಗೆ ಮನೇಲಿ ಅಂತ ಅಂತಾರೆ. ಅದೇ ನಾವು ಲೀಸಿಗೆ ಹೋದ್ರೆ ಏನಂತಾರೆ ಹೇಳಿ? ಹೌದು, ಯಾವ್ದರಿಂದ ಈ ದುಡ್ಡಿದೆಲ್ಲ ಬೇಡ. ನನಗೂ ಇದರ ದುಡ್ಡಿಂದ ಇಷ್ಟ ಇಲ್ಲ, ಬಟ್ ಸಿಚುವೇಶನ್ ಹಂಗಿದೆ, ಅರ್ಥ ಮಾಡ್ಕೊಳ್ತೀರಾ ಇಬ್ರು? ನಾನು ಹೇಳೋದು ಸ್ವಲ್ಪ ತಾಳ್ಮೆ ನೀರು, ಇನ್ನು ಬರುತ್ತೆ ಪ್ರಮೋಷನ್. ನಿಜವಾಗ್ಲೂ ಇಷ್ಟು ದೊಡ್ಡ ಬ್ರ್ಯಾಂಡ್ ಯಾವತ್ತಾದ್ರೂ ಬಂದೈತಾ? ಇದೆಲ್ಲ ಸಿಗೋದು ನಾರ್ತ್ ಇಂಡಿಯನ್ಸ್ ಮಾತ್ರ, ನಮಗ್ ಸಿಕ್ಕಿರೋದು ಸರಿ, ಲಕ್ಕು. ನನ್ ಪರ್ಮಿಷನ್ ಇಲ್ಲಪ್ಪ, ಬೇಡ ಮುನು, ಹೋಗೋದೇ ಬೇಡ, ನಾ ಪರ್ಮಿಷನ್ ಕೊಡಲ್ಲ. ಅಲ್ಲ ನನ್ಗೆ ಹೇಳ hurt ಸ್ವಲ್ಪ ಮಾಡ್ಬೇಡಿ ಮುನು, ಪ್ಲೀಸ್. ನನ್ ಬೆಳಿಗ್ಗೆ ತಲೆ ಹಾಲ್ ಮಾಡ್ಬೇಡಿ ನಂದು. ನಾನು ಹೇಳೋದು ಅರ್ಥ ಆಗ್ತಿದೆ ನಿಮ್ಗೆ? ನಂಗೆ ಅರ್ಥ ಆಯ್ತಿಲ್ಲ, ನಂಗೆ ಬೇಡ. ಮಾ ಕೇಳಿಸ್ಕೊಳ್ಳಿ, 4 ಗೋಡೆ ಮಧ್ಯೆ ರೂಮ್ ನಲ್ಲಿ ಶೂಟ್ ಮಾಡೋದು, ಔಟ್ ಸೈಡ್ ಎಲ್ಲೂ ಹೋಗಂಗಿಲ್ಲ, ಅಂಡರ್ವೇರ್ ಹಾಕೊಂಡು ನಾನು ರೋಡ್ಗೆ ಓಡಾಡಂಗಿಲ್ಲ, ಸರಿ, ವೈಟ್ ಸ್ಕ್ರೀನ್ ಹಾಕಿರ್ತಾರೆ. ನಾಲ್ಕು ಗೋಡೆ ಒಳಗಡೆ ಶೂಟ್ ಮಾಡ್ತಾರೆ. ಹೌದು, ಯಾವ್ದ್ರಲ್ಲಿ ಪೋಸ್ಟ್ ಮಾಡ್ತಾರೆ? ಸೋಶಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡೋದು, ಬರೀ ಅವಾಗ 1 ಮಂತ್ 4 ಅಷ್ಟೇ, ಜನ ನೋಡೋದಾ? 1 ಮಂತ್ ಅಷ್ಟೇ ಪೋಸ್ಟ್ ಮಾಡೋದು. 4 ಕೋಟಿ ಜನ ನೋಡ್ತಾರೆ, 4 ಜನ. ಇವಾಗ ಎಷ್ಟ್ ಜನ ನೋಡ್ತಾರಲ್ವಾ, ಅದರಿಂದ ಏನ್ ಯೂಸ್ ಅವ್ರಿಗೆ? ಏನು ಯೂಸ್ ಇಲ್ಲ, ನಮಗ್ ತಾನೇ ಯೂಸ್. ಹೇಳೋದೇ ಇಲ್ಲ, ನಾನು ಹೇಳೋದು ಎಲ್ಲಿ ಕೇಳ್ತೀರಾ? ನಿಮ್ಮ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗುತ್ತೆ. ಹೋಗ್ಲಿ ಬಿಡು, ಹೋಗ್ಲಿ ವ್ಯಾಲ್ಯೂ ಹೋಗ್ಲಿ. ಏನ್ ವ್ಯಾಲ್ಯೂ ಹೋಗ್ಲಿ? ಮಾಡ್ತಿರೋ ನಾನು, ನನಗೆ ಮುಜುಗರ ಪಡ್ಕೋತಿಲ್ಲ, ಏನಕ್ಕಂದ್ರೆ ಪ್ರಾಬ್ಲಮ್ಸ್ ಹಂಗೈತೆ, ಸೊ ಅದಕ್ಕೆ ನಾನು ನಂಗೆ ನಾಚಿಕೆ, ನಂಗೆ ಇಲ್ಲಿ ಮನೆ ಕೆಳಗಡೆ ಎಲ್ಲ ಹೋಗ್ಲಿಕ್ಕೆ ಎಂಕ ನಾಚಿಕೆ ಅಪ್ಪಜ ಅವಳು ಯಾನಿಂಚ ಮನೆ ಬೋರ್ಡು ಅಂದ್ರೆ ಅವಳು ಎಂಕ ಸೈ ಅಪ್ಪಜ. ನಾನು ಹೇಳೋದೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ. ನೀವು ಕಿರ್ಚಾಡ್ತೀರ ಹೇಳಿದಾಗ ಯಾಕೆ ಹೋಗ್ತೀನಿ, ನೀವೇ ನೋಡ್ಕೊಳ್ಳಿ ಮುನು. ಕಿರ್ಚಾಡೋದಂತ ಅಲ್ಲಮ್ಮ, ನಾನು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಇವಾಗ ನಾವು ಮಾಡಾದ್ಮೇಲೆ ನಮ್ಗೆ ಇಷ್ಟು ದುಡ್ಡು, ಇವಾಗ ನಾವು 5 ತಿಂಗಳಿಗೆ ದುಡಿಯೋ ದುಡ್ಡನ್ನ ಒಂದೇ ದಿನ ಕೊಡ್ತಾವ್ರೆ. ನಾನ್ ಥಿಂಕ್ ಮಾಡಿ ಹೇಳಿದ್ದು ಇದು 10 ಗಂಟೆಗೆ ಬಂತು. ಸುಮ್ಮನೆ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ, ಆವಾಗ ನಿಮ್ಗೇನೆ ಗೊತ್ತಾಗುತ್ತೆ. ನೀವೇನಕ್ಕೆ ಹೋಗ್ತೀರಾ? ಹೋಗ್ಬೇಕಾಗಿರೋ ನಾನು ಅಲ್ಲ ಆಚೆ, ಸುಮ್ಮನೆ ನೀವೇ ಹೋಗ್ತೀರ. ನಾನು ಹೇಳೋದನ್ನ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಬಿಡ್ರಿ. ನಿಮ್ಗೆ ನೀವು ಅದಕ್ಕೆ ರಿಪ್ಲೈ ಮಾಡಬೇಡಿ, ಇರ್ಲಿ. ಜಾಕಿ ಕಾಟ ಮಾಡ್ಬೇಡಿ, ಅವಳ ಜಾಕಿ பொண்ணுங்களொಟ್ಟಿಗೆ ಅವಳ. ನಾನು ಹೇಳೋದೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಮುನು ಬೇಡ ಮುನು, ನನ್ ಕೈ ಮುಗಿತೀನಿ ಪ್ಲೀಸ್, ಬೇಡ. ನಾನು ಹೇಳೋದ್ ಕೇಳಿ. ನಾವು ಅವ್ರ ಹತ್ರ ಅಲ್ಲಲ್ಲ, ಅವ್ರ ಹತ್ರ ನಾನು ಇನ್ನೂ ಮಾತಾಡೇ ಇಲ್ಲ. ಆಗ್ಲೇ ಈ ತರ ಎಲ್ಲ ರೈಸ್ ಆಯ್ತಾ ಇದೀರಾ, ಈ ತರ ಎಲ್ಲ ಮಾತಾಡ್ತಿದ್ದೀರಾ. ನಿಮ್ಮ ಅಕ್ಕ ಏನಕ್ಕೆ? ಬೇಡ ಪ್ಲೀಸ್ ಮುನು, ಬೇಡ. ಅಲ್ಲ ನಾನ್ ನಿಮ್ಮ ಅಲ್ಲ, ಇವಾಗ ಪ್ರಾಬ್ಲಮ್ಸ್ ಐತೆಮ್ಮ, ಇವಾಗ ನಾ ಅರ್ಥ ಆಗ್ತೈತ ನಿಮ್ಗೆ? ಇವಾಗ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆತರ ಅಂಡರ್ವೇರ್ ಎಲ್ಲ ಹಾಕೊಂಡು ಮಾಡ್ಬೋದು, ಅದ್ರಲ್ಲಿ ಬೇಡ ಪ್ಲೀಸ್. ಇವಾಗ ನೀವು ಒಂದ್ ನಿಮಿಷ, ನಾನ್ ನಿಮ್ ದಾರಿಗೆ ಬರ್ತೀನಿ. ನೀವ್ ಇವಾಗ ಅಂಡರ್ವೇರ್ ಪ್ರಮೋಷನ್ ಮಾಡಿದ್ರಿ, ಇದು ಅಂಡರ್ವೇರ್ದು ಇದ್ ಮಾಡಿದ್ವಿ ಅಲ್ವಾ, ಪ್ರ್ಯಾಂಕ್ ವಿಡಿಯೋ. ಅವಾಗ ನೋಡಿದವ್ರಿಗೆ ಅಜೀಬ್ ಆಗಲ್ವಾ, ಅಸಹ್ಯ ಅನ್ಸಲ್ವಾ? ಅದು ಪ್ರಾಂಕ್ ಮುನು. ಹೌದು, ಅಂದ್ರೆ ನಾವು ಇವಾಗ ನೋಡಿದ್ರ ಅಂಡರ್ವೇರ್ ಟಾಪಿಕ್ ಕಾಲ್ಬಿಡಿ, ಅಂಡರ್ವೇರ್ ಟಾಪಿಕ್ ಇಟ್ಕೊಂಡು ಇವಾಗ ನೀವು ಪ್ರ್ಯಾಂಕ್ ಮಾಡಿದ್ರಿ, ಅದು ನನಗೆ ಗೊತ್ತೇ ಇರ್ಲಿಲ್ಲ. ಇವಾಗ ನೀವು ಅಂಡರ್ವೇರ್ ಟಾಪಿಕ್ ತಗೊಂಡಿದ್ರಲ್ಲ, ಅದು ತಪ್ಪಲ್ವಾ? ಅದು ತಪ್ಪು ತಾನೆ? ಅಂದ್ರೆ ನಾವು ಆತರ ಮಾಡಿದ ಅಲ್ಲ ತಾನೆ? ಅಲ್ಲ ಇವಾಗ ನೀವ್ ಹೇಳ್ತೀರಲ್ವಾ, ಇಂಟ್ರೆಸ್ಟೆಡ್ ಕಳಿಸ್ತೀನಿ. ಬೇಡಮ್ಮ ಕಳಿಸ್ಬೇಡ್ರಿ, ಇನ್ನೊಂದು ಫೋನ್ ಈ ತರ ಬರೋದೇ ರೇರು. ಫಸ್ಟ್ ಡೀಟೇಲ್ಸ್ ತಿಳ್ಕೊಳ್ಳಿ, ಆಮೇಲೆ ಹೇಳಿ. ನಾನು ಆರು ಥಿಂಕ್ ಮಾಡ್ಬೇಡಪ್ಪ, ಆರಿಗೆ ಗೊತ್ತಾಗ. ನಾನ್ ಥಿಂಕ್ ಮಾಡಿ ನಿಮ್ಗೆ ಹೇಳ್ತಿದೀನಿ, ನೀವು ಥಿಂಕ್ ಮಾಡಿ ಅಂತ. ನಾವು ಥಿಂಕ್ ಮಾಡ್ಬೇಕದಲ್ಲ. ನಾವು ಅಷ್ಟು ಪ್ರ್ಯಾಂಕ್ ಮಾಡಿರೋದಕ್ಕೇನೆ ನಮ್ಗೆ ಇವಾಗ ಅದರಿಂದ ಒಂದು ಬ್ರ್ಯಾಂಡ್ ಪ್ರಮೋಷನ್ ಬಂದಿರೋದು ಅಂಡರ್ವೇರ್ದು. ಏನಕ್ಕಾದ್ರೂ ಆ ಕಾಚ ಪ್ರ್ಯಾಂಕ್ ಮಾಡಿದ್ವು ಅಕ್ಕ, ಮರ್ಲಿ ಅಂದ್ರೆ ಅದೊಂದು ಕಾಮಿಡಿ ಆಗಿರ್ಲಿ ಅಂತ ನಾವು ಮಾಡಿದ್ವಿ ಅಷ್ಟೇ. ರಿಕ್ವೆಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಬೇಡ, ಅರ್ಥ ಮಾಡ್ಕೊಳ್ಳಿ, ಬೇಡ ಮುನು. ನೀವ್ ಅರ್ಥ ಮಾಡ್ಕೊಳ್ರಿ. ನಾನು ದಾದಾ ಪನ್ಪುರ ಏತು ಪಂಡ ನನಗೆ ಹೆಂಗ್ ನಿಮ್ ಹತ್ರ ಹೇಳ್ಬೇಕಂತಾನೆ ಗೊತ್ತಾಯ್ತಲ್ಲ. ಮಾಡ್ತಿರೋ ನಾನು, ನನಗೆ ಅಷ್ಟೊಂದು ಅಸಹ್ಯ ಅನ್ನಿಸ್ತಾ ಇಲ್ಲ. ಅಮ್ಮ ಏನಿಲ್ಲಮ್ಮ, ನಾವು ನಾರ್ಮಲ್ ಆಗಿ ಇದೇ ತರ ಡ್ರೆಸ್ ಅಲ್ಲೇ ಹೋಗೋದು, ಮನೆಯಿಂದಾನೇ ಅಂಡರ್ವೇರ್ ಹಾಕೊಂಡು ಹೋಗಲ್ಲ. ಮಾಡೋರಿಗೆ ಅಸಹ್ಯ ಅಂತ ಅನ್ಸಲ್ಲ, ನೋಡೋರಿಗೆ ಹಂಗೆ ಅನ್ಸೋದು, ಅದಕ್ಕೋಸ್ಕರ ಹೇಳ್ತೀವಿ. ನಾನ್ ಮಾತಾಡಿದ್ರೆ ಕಿಸ್ದಂಗೆ ಅಂತ ಹೇಳ್ತೀರಾ? ನಿಮ್ಮ ವಾಯ್ಸ್ ಎಷ್ಟು ಜೋರಿದ್ಯಾ, ನಂಗೆ ಗೊತ್ತೇ ಇರ್ಲಿಲ್ಲ. ಆಯ್ತಾ, ಬೇಡ ಮುನು. ನಾವ್ ಹೇಳುದು ನಿಮ್ಮ ಒಳ್ಳೇದಕ್ಕೆ ಅಲ್ವಾ? ಪ್ಲೀಸ್ ಬೇಡ. ಬೇರೆಂದ ದುಡ್ಡು ಬರುತ್ತೆ ಇಂತ. ನಾನು ಅಸಹ್ಯವಾಗಿ ಹುಡುಗಿರ್ ಜೊತೆ ಎಲ್ಲ ಅಸಹ್ಯವಾಗಿ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಿಲ್ಲ. ಇವಾಗ್ಲೂ ಹೇಳ್ತಿರೋದ್ ಕೇಳಿಸ್ತಿದ್ಯಾ? ಹುಡುಗಿರ್ ಜೊತೆ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ ನೀವು ತಾನೇ?
ಅಂದ್ರೆ ಅಂತ ಪ್ರಮೋಷನ್ ಇಷ್ಟ ಆಗ್ತಿಲ್ಲ ಅಂತ ಹೇಳುದು ನಾವು. ಬೇರೆ ಇವಾಗ ಪ್ರಮೋಷನ್ ಬೇಕಾದ್ರೆ ಮಾಡಿ ಪರವಾಗಿಲ್ಲ, ಅದ್ರಿಂದ ಒಳ್ಳೆ ದುಡ್ಡು ಸಂಪಾದಿಸಿ. ಎಷ್ಟು ಈ ಬ್ರ್ಯಾಂಡ್ ಗಳ ಪ್ರಮೋಷನ್ ಬರುತ್ತೆ ಗೊತ್ತಾ? ಈ ಒಂದು ಬ್ರ್ಯಾಂಡ್ ಮಾಡಿದ್ರೆ ಅವ್ರ ಕಡೆಯಿಂದ ಎಷ್ಟು ಪ್ರಮೋಷನ್ಸ್ ಬರುತ್ತೆ ಗೊತ್ತಾ ನಿಮ್ಗೆ? ಬ್ರ್ಯಾಂಡ್ ಅಲ್ಲಿ ಎಷ್ಟೋ ಬ್ರ್ಯಾಂಡ್ ಇದೆ ಇಲ್ಲ, ಅದ್ರಲ್ಲಿ ಮಾಡಿ. ನಿಮಗೆ ಗೊತ್ತಿಲ್ಲ ನಿಮ್ಗೆ ಇನ್ನು. ಅದೇ ಇವಾಗ ನಾನು ನಿಮ್ ತಂಗಿಗೆ ಯಾವ್ದಾದ್ರು ಪ್ರಮೋಷನ್ ಗಳು ಬಂದ್ರೆ ನಾನು ಹಿಂಗೆ ಬೇಡ ಬೇಡ ಅಂತಿರ್ತೀನಿ. ಮಾಡಿ ಮಾ, ನಂಗೆ ಆತರ ಜಾಕಿದೆಲ್ಲ ಬಂದ್ರೆ ನಾನು ಮುಟ್ಟೋದೇ ಇಲ್ಲ. ನಾನು ಇದುವರೆಗೂ ಯಾವ್ದು ನೆಗೆಟಿವ್ ಆಗಿರೋ ಪ್ರಮೋಷನ್ಸ್ ಗಳು ಒಪ್ಕೊಂಡಿಲ್ಲ. ಇವಾಗ ಇದನ್ನ ಒಪ್ಕೋತಿದೀನಿ. ಏನಕ್ಕೆ ಅಂತ ಅಂದ್ರೆ ನಾವು ಬೇಗ ಮನೆಗೆ ಹೋಗ್ಬೋದು, ಒಂದೊಳ್ಳೆ ಮನೆಗೆ ಹೋಗ್ಬೋದು. ಯಾವಾಗಂತ ಪ್ರಮೋಷನ್ ಅದನ್ನೇ ಹೇಳಿದ್ರೆ ಟೈಮ್ ಆಗ್ತಾ ಇದೆ. ಏನಕ್ಕಂದ್ರೆ ಮನೆ ಖಾಲಿ ಮಾಡೋದಕ್ಕೆ ಅವ್ರು ಹೇಳೋದಕ್ಕಿಂತ ಮುಂಚೆನೆ ನಾವ್ ಈ ಪ್ರಮೋಷನ್ ಮಾಡಿ ಬೇಗ ಅರ್ನ್ ಮಾಡಿದ್ರೆ ನಾವ್ ಒಂದೊಳ್ಳೆ ಮನೆಗೆ ಹೋಗ್ಬೇಕು ಅನ್ನೋದೊಂದೇ ನನ್ನ ಮೈಂಡ್ ಅಲ್ಲಿ ಇರೋದು. ದುಡ್ಡು ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ನಿಧಾನ ಮಾಡಿ. ನಿಜವಾಗಿ ಹೇಳಿದಾನೆ ಹೇಳ್ತೀರಾ ಸ್ವಲ್ಪ. ನೀವು ನಾನು ಹೇಳೋದ್ನ ಕೇಳ್ತಾನೆ ಇಲ್ಲ ನಮ್ಮನು. ನಾನು ಹೇಳದ್ನಲ್ವಾ ನಿಮ್ಗೆ ಮುಂಚೆ, ನಾನು ಒಂದು ಸಾಧಿಸ್ತಿದ್ದೀರ ನನ್ನ ಈ ಹತ್ರ. ತಿಂಗಳು ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮ್ಗೆ ಹೇಳಿದ್ದೆ ಬೇಡ, ಅಲ್ಲ, ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ ಏನಂತ ಹೇಳಿ, ಜಾಸ್ತಿ ಆಟ ಮಾಡ್ತಿದ್ದೀರಾ, ಮಾಡೇ ಮಾಡ್ತೀನಿ ಅಂತ. ಇತ್ತು. ಇವಾಗ ಅಳ್ಬೇಡ್ರಿ, ನಾನು ಅದನ್ನ ಮಾಡಲ್ಲ. ಏನ್ ಗೊತ್ತಾ, ನಾನು ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಏನಂತ ಹೇಳಿ, ನಂಗೆ ಗೊತ್ತಿಲ್ಲ ಏನಂತ ಹೇಳಿರ್ಬೋದು. ನಾನು ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಏನಂತ ಹೇಳಿದ್ದೆ ಅಮ್ಮ? ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಮಿಬ್ರಿಗೂ ಒಂದು ಮಾತು ಹೇಳಿದ್ದೆ, ಬೇರೆ ಮನೆಗೆ ಹೋಗೋಣ ಅಂತ. ಬೇರೆ ಮನೆಗೆ ಹೋಗೋಣ ಅಂತ ಅಲ್ಲ, ಬ್ರ್ಯಾಂಡ್ ಪ್ರಮೋಷನ್ ಇದ್ರೆ ನಾನು ಮಾಡೇ ಮಾಡ್ತೀನಿ. ಬ್ರ್ಯಾಂಡ್ ಪ್ರಮೋಷನ್ ಇದ್ರೆ ಮಾಡೇ ಹೇಳೋದು. ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಇಲ್ಲ, ನೀವು ಇತ್ತೀಚೆಗೆ ಆಟ ಜಾಸ್ತಿ ಮಾಡ್ತಿದ್ದೀರಾ. ಏನಕ್ ಮಾಡ್ತಿದ್ದೀರಾ? ಏನು ಗೊತ್ತಾ, ಅದೇ ನಾನು ಹೇಳಿದ್ದೆ ಗೊತ್ತಾ, ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗಿಬ್ರಿಗೆ ಏಪ್ರಿಲ್ ಫುಲ್ ಪ್ರ್ಯಾಂಕ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೊಬಿಡ್ತೀನಿ ನಾನು ಅಂತ. ಅದಕ್ಕೆ ನಾನು ಮಾಡಿದ್ದು ಪ್ರ್ಯಾಂಕ್. ಮತ್ತೆ ಮೆಸೇಜ್ ಎಲ್ಲ ಅದ್ರಲ್ಲಿ ನಾನೇ ಕ್ರಿಯೇಟ್ ಮಾಡಿದ್ದು ಒಂದು ಕ್ಯಾಮ್ರಾ ಎಲ್ಲಿರ್ಬೋದು ಹುಡುಕಿ ನೋಡೋಣ. ನಾನು ಕೂತಿದ್ದೀನಿ ಅಂದ್ರೆ ಎಲ್ಲಿರ್ಬೋದು, ಎಲ್ಲಿರ್ಬೋದು ಕ್ಯಾಮ್ರಾ? ಕಿಟಕಿ ಹತ್ರನೇ ಐತಲ್ಲಮ್ಮ, ಅಲ್ಲೇ. ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಡ್ರಿ ಲಾಸ್ಟ್ ಅಲ್ಲಿ. ನಾನ್ ಇದಕ್ಕೆಲ್ಲ ನೀವ್ ಅಳಲ್ಲ, ಸರಿಯಾಗಿ ಬೈತೀರಾ ಅಂತ ಅನ್ಕೊಂಡೆ. ಇದಕ್ಕೂ ಅಳ್ತಾರ? ಹೆಂಗೆ ಕಾಚದ್ ಪ್ರ್ಯಾಂಕ್ ನನಗೆ ಮಾಡ್ತೀರಾ ನೀವಿಬ್ರು ಸೇರ್ಕೊಂಡು? ಅದೇ ಕಾಚದ ಒಂದು ಟಾಪಿಕ್ ಇಟ್ಕೊಂಡೆ ಈ ತರಾನು ಮಾಡ್ಬೋದು ಅಂತ ತೋರ್ಸಿದೀನಿ. ಹಿಂಗೆ ಯಾಕೆ ಮಾಡ್ತಿದ್ದೀರಾ? ಅಳ್ಬೇಡಿ ಆಯ್ತಾ. ಗೈಸ್ ನೋಡಿ, ನಮ್ಮ ಸಣ್ಣವರು ಅಳ್ತಿದ್ದಾರೆ ನೋಡಿ. ಇಲ್ಲಿ ಸ್ಪೀಕರು ಗೈಸ್ ನೋಡಿ 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 ಗೈಸ್, ಈ ತರಾನು ಪ್ರ್ಯಾಂಕ್ ಮಾಡ್ಬೋದು ಅಂತ ತೋರ್ಸ್ಕೊಟ್ಟಿದೀನಿ. ಪಾಪ ನಮ್ಮ ಸಣ್ಣವ್ರ ಕಣ್ಣಲ್ಲಿ ಪೂರ್ತಿ ಗಳ 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 ನೀರು. ಈ ತರ ಹಠ ಮಾಡಿದ್ರೆ ಮತ್ತೆ ನಂಗೆ ಎಷ್ಟು ಹಠ ಆಯ್ತು ಗೊತ್ತಾ? ನಾನು ಮಾಡೇ ಮಾಡ್ತೀನಿ ಕಾಚ್ ಹಾಕೊಂಡು ಹೋಗ್ತೀನಿ ಅಂದ್ರೆ ಸುಮ್ನೆ ಹೇಳಿದುಮ್ಮ. ನಿಮ್ನ ನೋಡಿ ಎಷ್ಟು ಜನ ಇವಾಗ ನಗ್ತಿರ್ತಾರೆ ಗೊತ್ತಾ? ಅನ್ನೋರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೋಗಿದ್ದು, ನೋಡಿದ್ರೆ ಧನ್ಯ ಅವರು ಪ್ರ್ಯಾಂಕ್ ಆಯ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವರು ಕೂಡ ಆಗೋದ್ರು. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಮಾಡಿರೋ ಪ್ರ್ಯಾಂಕ್ ಇಂದಾನೆ ಅದೇ ಟಾಪಿಕ್ ಇಟ್ಕೊಂಡೇ ಮಾಡಿದೆ ಗೈಸ್. ಫಸ್ಟ್ ಮಂತ್ ಇಂದಾನೆ ತಲೆ ಓಡಿಸ್ತಿದ್ದೆ ಏನ್ ಮಾಡ್ಬೋದು ಅಂತ. ಬಟ್ ಇದು ನನಗೆ ನೆನ್ನೆ ಹೊಳೆದಿದ್ದು. ಮ್ಯಾಟ್ರ್ ತಗೊಂಡು ಮಾಡಿದ್ರಲ್ಲ ಗೈಸ್, ನಾನು ಮಾತಾಡಿರೋದ್ರಲ್ಲಿ ತುಂಬಾ ತಪ್ಪುಗಳಿದೆ. ಆ ತಪ್ಪುಗಳನ್ನೆಲ್ಲ ಆಮೇಲೆ ಮೈಂಡ್ಗೆ ಹಾಕೋಬೇಡಿ, ನಾನು ಹಿಂಗೆ ಅಂತ ತಿಳ್ಕೊಬೇಡಿ. ನಾವು ಇದುವರೆಗೂ ಯಾವುದೇ ಪ್ರಮೋಷನ್ ಮಾಡಿದ್ರು ಬೇರೆಯವ್ರಿಗೆ, ನಮ್ಮ ನೋಡೋ ಸಬ್ಸ್ಕ್ರೈಬರ್ಸ್ಗಳಿಗೆ ಯೂಸ್ ಆಗೋಂಥದ್ದೇ ಮಾಡಿರೋದು. ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡೇ ಮಾಡಿರೋದು. ಈ ಥರ ನಾವು ಯಾವತ್ತೂ ಮಾಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಸಣ್ಣವ್ರಿಗೆ ಶಾಕ್ ಆಗೋಯ್ತು, ನಾನು ಒಪ್ಕೋತಿದ್ದೀನಲ್ಲ ಈ ಥರ ಅಂತ, ಅದು ಇಷ್ಟೊಂದು ವಾದ ಮಾಡ್ತಾರಲ್ಲ ಅಂತ ಅವರು ಫುಲ್ಲು ಸೀರಿಯಸ್ ಆಗೋದ್ರು. ಇವರಿಬ್ಬರಿಗೆ ಆರಾಮಾಗಿ ಪ್ರ್ಯಾಂಕ್ ಮಾಡ್ಬಿಡ್ಬೋದು ಗೈಸ್. ನಾನು ಆರಾಮ ನಿಮ್ಗೂ ಅವತ್ತು ಮಾಡಿದ್ವಲ್ಲ, ಇರೇ ಗೈಸ್, ಇದಕ್ಕಂತೂ ನಾನು ಪಕ್ಕಾ ರಿವೆಂಜ್ ವ್ಲಾಗ್ ಮಾಡೇ ಮಾಡ್ತೀನಿ. ನನ್ ಮುಂದೆ ಹೇಳಿ ಯಾವಾಗ ಮಾಡ್ತೀನಿ. ನಾನು ಸ್ವಲ್ಪ ಅಲರ್ಟ್ ಆಗಿರ್ತೀನಿ ಗೈಸ್. ಇವರು ಅಲರ್ಟ್ ಆಗಿದ್ರು, ಸೊ ಅದಕ್ಕೋಸ್ಕರ ನಾನು ಆ ದಿನಗಳಲ್ಲಿ ಮಾಡ್ಲಿಲ್ಲ. ಯಾವ ಗ್ಯಾಪಲ್ಲಿ ಕ್ಯಾಮ್ರಾ ಇಟ್ರಿ? ಕ್ಯಾಮ್ರಾನ ನೀವು ಅವಾಗಲೇ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಿದ್ರಿ, ಹೇರ್ ಡ್ರೈ ಎಲ್ಲ ಮಾಡ್ಕೋತಾ ಇದ್ರಿ ಗಾಯ್ಸ್. ಅವಾಗಲೇ ನಾನು ಇದನ್ನ ಪ್ಲಾನ್ ಮಾಡಿದ್ದು. ಸೊ ಧನ್ಯ ಅವರು ಕೂಡ ಅದೇ ರೂಮಲ್ಲಿ ಇದ್ರು. ಈ ಟೈಮ್ ಒಳ್ಳೆ ಟೈಮು ಅಂತ ನೋಡ್ಕೊಂಡು ಮಾಡಿದ್ದು. ಸಕ್ಕದಾಗಾಯ್ತು ಪ್ರ್ಯಾಂಕು. ಧನ್ಯ ಅವರು ಸಕ್ಕದಾಗಿ ಪ್ರ್ಯಾಂಕ್ ಆದ್ರು. ನಾನು ಹೆಂಗೆ ನಂಬಿದೆ ಗೊತ್ತಾ? ನೀವು ಮಾತಾಡಿದನ್ನೆಲ್ಲ ನಾನು ನಂಬಿಡ್ತೀನಿ, ಇದು ಸುಳ್ಳಾಗಿರ್ಲಿಕ್ಕಿಲ್ಲ, ಸತ್ಯನೇ ಅಂತ ಅನ್ಕೊಂಡೆ. ಆದ್ರೆ ಈ ತರ ಆಗ್ತದೆ. ಧನ್ಯ ಅವ್ರನ್ನು ಆರಾಮಾಗಿ ಪ್ರ್ಯಾಂಕ್ ಮಾಡ್ಬೋದು. ನಂಗೆ ಟೆನ್ಷನ್ ಆಗ್ತಿತ್ತು, ಇನ್ನೇನಾಗುತ್ತೆಪ್ಪ ಇವ್ರು ಯಾವ ತರ ಮಾತಾಡ್ತಾರೆ ಎಲ್ಲ, ನಾನು ಊರಿಗೆ ಹೋಗ್ಲ ಡೈರೆಕ್ಟ್ ಅಂತ ನಂಗೆ ಭಯ. ನೋಡಿದ್ರಾ, ಇಷ್ಟ ಹೇಳಿದ್ಕೆ ಸಾಕು ಊರ್ಗ್ ಹೊಡೋಣ ಅಂತ ಸ್ಕೆಚ್ ಹಾಕಿದ್ದೆ. ಆದ್ರೆ ನಂಗೆ ಭಯ ಆಗ್ತಿತ್ತು. ಸಣ್ಣಮ್ಮ ಅಂತೂ ಫುಲ್ ಹತ್ಬಿಟ್ರು ಗೈಸ್. ನಾನು ಮಾತಾಡಿರೋದ್ರಲ್ಲಿ ತಪ್ಪಾಗಿದೆ. ನಮ್ಮ ಸಣ್ಣವರಂತೂ ಸರಿಯಾಗಿ ಬೈದ್ರು ನನಗೆ.
ಸರಿಗ್ ಬೈದ್ರು. ನಿಜವಾಗ್ಲೂ ಬೇಜಾರಾಯ್ತು. ಇಲ್ಲ ಅವ್ರು ತಪ್ಪು ಮಾಡಿದಾಗ ಬೈದ್ರೆ ನನಗೂ ಖುಷಿ ಆಗುತ್ತೆ ಗಾಯ್ಸ್. ನನಗೊಬ್ರು ಹೇಳೋರು ಇದಾರಲ್ಲ, ನನಗೂ ಬುದ್ಧಿವಾದ ಹೇಳೋರು ಇದಾರಲ್ಲ ಅಂತ. ಸೊ ನಾನು ಯಾವತ್ತೂ ತಪ್ಪು ಮಾಡಕ್ ಹೋಗಿಲ್ಲಮ್ಮ. ನಾನು ತಪ್ಪು ಮಾಡಿದ್ದೀನಮ್ಮ. ತಪ್ಪು ಮಾಡಿಲ್ಲ. ಇವಾಗ ನಾನ್ ಬೇಡ ಬೇಡ ಅಲ್ಲ ನಾನ್ ಕಾಚಿನ ಪ್ರಮೋಷನ್ಗೆ ಒಪ್ಕೋತೀನಾ? ನೀವ್ ಒಪ್ಕೊಳ್ಳಲ್ಲ. ಅದೇ ಇವತ್ತು ಒಪ್ಕೊಂಡ್ ಬಿಟ್ರಲ್ವಾ, ದುಡ್ಡಿಗೋಸ್ಕರ ಹಿಂಗಾಡ್ತಿದಾರಲ್ವಾ. ಅಯ್ಯೋ ದೇವ್ರೆ ಅಂತ ಟೆನ್ಷನ್ ಆಗೋಯ್ತು. ಏನಕ್ಕೆ ಹಿಂಗಾಡ್ತಿದಾರೆ? ನಾನು ಅದು ಹೇಳ್ತಿದ್ದೀನಿ, ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಆದ್ರೂ ಒಪ್ಕೋತಿಲ್ಲ ಅಲ್ವಾ ಮುನು ನೀವು. ಅದಕ್ಕೆ ಗಾಬರಿ ಆಯ್ತು. ಇವಾಗ್ಲೇ ಈ ತರ ಮಾಡಿದ್ರೆ ಹೆಂಗ್ ಮುನು ಅಂತ ಟೆನ್ಷನ್ ಆಯ್ತು ನಂಗೆ. ಹೇಳೋದು ನೋಡಿಗೆ ತಪ್ಪು ಮಾಡದವ್ರು ಇವತ್ತು ತಪ್ಪು ಮಾಡ್ತಿದಾರಲ್ಲ, ಯಾಕೆ ಅಕ್ಕ ಈ ತರ ಆಗ್ತಿದೆ ಅಂತ ನನ್ನೊಟ್ಟಿಗೆ ಬಂದು ಹೇಳೋದು ಹೊರಗೆ, ಯಾಕೆ ಈ ತರ ಗೈಸ್ ಏನಂತ ಅಂದ್ರೆ ಇವ್ರು ಅನ್ಕೊಂಡೇ ಇರಲ್ಲ. ಅಂದ್ರೆ ಇದನ್ನ ನಾನು ಪ್ರ್ಯಾಂಕ್ ಇದ್ರಲ್ಲೇನೆ ಪ್ರ್ಯಾಂಕ್ ಮಾಡಿದ್ದು. ಅಂದ್ರೆ ಒಂದು ಪ್ರ್ಯಾಂಕ್ ಮಾಡಿರೋ ಟಾಪಿಕ್ ಇಟ್ಕೊಂಡೇನೆ ಒಂದು ಪ್ರ್ಯಾಂಕ್ ಮಾಡಿದ್ದು. ಇದನ್ನ ಇವರು ನಂಬಲ್ಲ, ಇವ್ರು ಕಂಡಿಡಿಯಲ್ಲ, ಪಕ್ಕ ಪ್ರ್ಯಾಂಕ್ ಆಯ್ತಾರೆ ಅಂತ ಅನ್ಕೊಂಡಿದ್ದೆ. ಹಂಗೆ ಕನ್ಫರ್ಮ್ ಆಗಿ ಪ್ರ್ಯಾಂಕ್ ಆಗೋದ್ರು. ಹೇಗಿತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಮಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅಂದರೆ ಮನೆ ಖಾಲಿ ಮಾಡಬೇಕು, ಮನೆ ಹುಡುಕ್ತಾ ಇದ್ದೀವಿ. ಸುಮ್ಮನೆ ಸಣ್ಣ ಅವರಿಗೆ ಇದೇ ಒಂದು ಟಾಪಿಕ್ ಇಟ್ಕೊಂಡು ಪ್ರ್ಯಾಂಕ್ ಮಾಡಿ ರುಬ್ಬಿದ್ದು. ಚೆನ್ನಾಗಿತ್ತಮ್ಮ. ಆದ್ರೂ ಹೊರಗಡೆಯಿಂದ ಬರಕ್ ಆಗ್ತಾ ಇಲ್ವಾ ನಾನ್ ಮಾಡಿರೋ ಪ್ರ್ಯಾಂಕ್? ಅದೇ ಇದು ತಲೆಯಲ್ಲಿ, ನೀವು ಕಿರ್ಚಿದೇ ಇದೆ ನನ್ನ ತಲೆಯಲ್ಲಿ. ಕಿರ್ಚಿದ್ದೇ ಇದೆಯಾ? ಬೇಜಾರಾಗ್ಬೇಡಿ, ಇದು ಸುಮ್ನೆ ಮಾಡಿದ್ದು. ಸರಿನಾ ಗೈಸ್? ನಾನು ಯಾವತ್ತೂ ಬೇಜಾರಾಗದೇ ಇರೋ ತರ ನೋಡ್ಕೋತೀನಿ. ನಾನು ಏನಾದ್ರೂ ಮಾತಾಡಿದ್ರೆ ಸಾರಿ ಆಯ್ತಾ? ನಂಗೆ ಗಾಬರಿ ಆಯ್ತು. ತಪ್ಪಿದ್ರೆ ಕ್ಷಮಿಸಿ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿರ್ತಾರೆ ಈ ಪ್ರ್ಯಾಂಕ್ ನ. ತಪ್ಪಾಗಿದ್ರೆ ಕ್ಷಮಿಸಿ ಆಯ್ತಾರ. ನೀವೇನ್ ತಪ್ಪು ಮಾಡಿಲ್ಲಪ್ಪ. ನೀವು ನಿಮ್ ತಂಗಿಗೆ ಸಪೋರ್ಟ್. ಅಂಡರ್ವೇರ್ ಪ್ರ್ಯಾಂಕ್ ಮಾಡಕ್ಕೆ, ಅದು ಅಂಡರ್ವೇರ್ದು ಪ್ರಮೋಷನ್ ಮಾಡಕ್ಕೆ ನೀವು ಬಿಡೋದೇ ಇಲ್ವಾ ಹಂಗಂದ್ರೆ? ಅಲ್ಲ ನೀವೇನಕ್ ಬಿಡ್ತೀರಾ? ಗೈಸ್ ಕ್ಯಾಮ್ರಾ ಇಟ್ಟಿರೋ ಜಾಗ ಅಂತೂ ಪರ್ಫೆಕ್ಟ್ ಆಗಿತ್ತು ನೋಡಿ. ಸ್ಕ್ರೀನ್ ಸೈಡ್ ಅಲ್ಲಿ ಇಟ್ಟಿದ್ದೆ, ಅವ್ರಿಗೆ ಗೊತ್ತಾಗದೇ ಇಲ್ಲ. ಆ ತರ ಮೇಂಟೈನ್ ಮಾಡಿದೀನಿ ಸಖತ್ತಾಗಿ. ಅದಕ್ಕೆ ನಂದು ಫೇಸ್ ವಾಶ್ನು ತಗೊಂಡ್ ಬಂದು ಹಿಂಗ್ ಅಡ್ಡ ಇಟ್ಟಿದ್ದೆ, ಕ್ಯಾಮ್ರಾ ಕಾಣಿಸ್ಬಾರ್ದು, ನಿಮ್ಗೆ ಅಡ್ಡ ಇರ್ಲಿ ಅಂತ. ಸ್ಕ್ರೀನ್ ಸ್ವಲ್ಪ ಕವರ್ ಮಾಡಿದ್ದೆ. ಇಲ್ಲ ನಂಗೆ ಅಬ್ಸರ್ವ್ ಆಗಿಲ್ಲ. ನಂಗೆ ಇದು ಪ್ರ್ಯಾಂಕ್ ಅಂತ ನನ್ನ ಮೈಂಡಲ್ಲೇ ಬಂದಿಲ್ಲ ಮುನು. ನೆಕ್ಸ್ಟ್ ನೀವು ಮಾಡ್ತೀರಾ? ನೀವು ಮಾಡ್ರಿ ನೋಡೋಣ. ಐತೆ ಗೈಸ್, ಇವ್ರು ಮಾಡೋದಕ್ಕೆ ನಾನಂತೂ ಬಿಡೋದಿಲ್ಲ. ಏನಕ್ಕಂದ್ರೆ ಸ್ವಲ್ಪ ಅಲರ್ಟ್ ಆಗಿರ್ತೀನಿ. ನಾನಂತೂ 100% ನಿಮ್ಮ ಹತ್ರ ಇವಾಗ್ಲೂ ಹೇಳ್ತಿದ್ದೀನಿ ಮುನು. ಇವತ್ತು ಅಂತ ಅಲ್ಲ, ನಾನು ಪ್ರ್ಯಾಂಕ್ ಮಾಡೇ ಮಾಡ್ತೀನಿ. ಚಾಲೆಂಜಾ? ರಿವೆಂಜಾ? ಚಾಲೆಂಜ್ ಅಂತೂ ಇಂತೂ ಅಕ್ಕ ತಂಗಿ ಇಬ್ರಿಗೂ ಸೇರಿ ರಿವೆಂಜ್ ನ ತೆಗ್ದಿದ್ದಾಯ್ತು. ನಾಚಿಕೆ ಜಾಕಿ ಜಾಕಿ ಇನ್ನು ಜಾಕಿ ಎದುರು ಹೋದ್ರೆ ನಂಗೆ ನಾಚಿಕೆ ಆಗುತ್ತೆ. ಗೈಸ್ ಎಲ್ಲಾರು ಹೇಳ್ತಾ ಇದ್ರಿ ಸಣ್ಣವ್ರನ್ನ ಪ್ರ್ಯಾಂಕ್ ಮಾಡಿ ಅಂತ. ನಾನು ಹೇಳಿದ್ದೆ ಇದೇ ಮಂತ್ ಎಂಡಿಂಗ್ ಒಳಗಡೆ ನಾನು ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೇಳಿದ್ದೆ. ಏಪ್ರಿಲ್ ಮಂತಲ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ. ಯಾವಾಗ ಅಂತ ಹೇಳಿರ್ಲಿಲ್ಲ. ಅವ್ರು ಮಾಡಿರೋ ಪ್ರ್ಯಾಂಕ್ ಇಟ್ಕೊಂಡೆ ಅವ್ರಿಗೆ ಪ್ರ್ಯಾಂಕ್ ಮಾಡ್ಬಿಟ್ಟಿದೀನಿ. ಇವಾಗ ಅವ್ರಿಗೆ ನೈಟ್ ನಿದ್ದೆ ಬರಲ್ಲ ಅನ್ಸುತ್ತೆ. ಏನಕ್ಕಂದ್ರೆ ನನಗ್ ಪ್ರ್ಯಾಂಕ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ. ಇಲ್ಲ ನಂಗೆ ಇನ್ನ ಹೊರಗಡೆ ಬರೋಕ್ ಆಯ್ತಿಲ್ಲ ಅದ್ರಿಂದ. ಸರಿ ಅಳ್ಬೇಡಿ ಈ ತರ, ಸರಿನಾ? ಸಣ್ಣ ಪುಟ್ಟದಕ್ಕೆಲ್ಲ ಅಳದ್ ಬಿಡಿ. ಗೈಸ್ ಈ ಮಂಗಳೂರು ಅವ್ರು ಏನಂತ ಅಂದ್ರೆ ತುಂಬಾ ಇನೋಸೆಂಟ್ ಇರ್ತಾರೆ ಗೈಸ್. ನಮ್ ಧನ್ಯ ಅವ್ರು ಒಂಥರ ಇನೋಸೆಂಟ್ ಅಂತ ಅಂದ್ರೆ ಇವ್ರು ಒಂಥರ ಇನೋಸೆಂಟ್. ಗಂಡ ಅಂಡರ್ವೇರ್ ಪ್ರಮೋಷನ್ ಮಾಡಕ್ ಬಿಡಲ್ಲ ಗೈಸ್. ನನಗೂ ಮಾಡಕ್ ಇಷ್ಟ ಇಲ್ಲ. ಸುಮ್ನೆ ನಾನು ಹೇಳಿದ್ದಷ್ಟೇ ಒಂದು ಟಾಪಿಕ್ ಇಟ್ಕೊಂಡು ನಾನೇ ಮೇಲ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ನಾನೇ ಬ್ರ್ಯಾಂಡ್ ಅವ್ರ ತರ ಮೆಸೇಜ್ ಟೈಪ್ ಮಾಡ್ಕೊಂಡು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಇದನ್ನ ಪ್ರ್ಯಾಂಕ್ ಮಾಡಿದ್ದು. ಸ್ವಲ್ಪ ಕಷ್ಟ ಪಟ್ಟಿದ್ದೀನಿ ಸ್ಟಾರ್ಟಿಂಗು. ಇವರು ಪ್ರ್ಯಾಂಕ್ ಆಗ್ಲೇಬೇಕು, ಫ್ಲಾಪ್ ಆಗ್ಬಾರ್ದು ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಮಾಡಿದ್ದು. ಪ್ರ್ಯಾಂಕ್ ಆಗಿದ್ದಾರೆ ಬಕ್ರಾ. ಗೊತ್ತಾ, ನಾನು ಏನೇನೋ ಹೇಳಿದೀನಿ ಮುನು. ಅಂಡರ್ವೇರ್ ಅದನ್ನು ಬಿಚ್ಕೊಂಡು ಹೋಗಿ ಎಲ್ಲ ಹೇಳಿದೀನಿ. ನೋಡಿದ್ರ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೆಂಗ್ ಮಾತಾಡ್ತಾರ ನೋಡಿ ಗಾಯ್ಸ್. ಸಣ್ಣವರು ಸುಮ್ನೆ ಎಲ್ಲ ಕಿಲಾಡಿ. ಜೋರ್ ಇದೀರಾ ಇಲ್ವಾ ಅಂತ ಇವರೇ ಹೇಳ್ತಾರೆ. ಇವ್ರಿಗೆ ಗೊತ್ತಾಗುತ್ತೆ ಸಣ್ಣವ್ರು ಜೋರ್ ಇದಾರಾ ಇಲ್ವಾ ಅಂತ. ನೀವು ಮಾತಾಡಿರೋದು ನಿಮ್ಗೆ ಮರ್ತೋಗಿರ್ತೀರಾ ಈಗ. ಸ್ಟಾರ್ಟಿಂಗ್ ನಾನು ಸುಳ್ಳು ಅಂತ ಅನ್ಕೊಂಡಿದ್ದೆ. ಈ ಮೆಸೇಜ್ ಅಲ್ಲಿ ಅಪ್ಪ ಅದು ನಿಜ ಅಂತಲೇ ಅನ್ಕೊಳ್ಬೇಕು. ಕ್ರಿಯೇಟ್ ಮಾಡಿ ಕೊಟ್ಟಿದ್ದು ನಾನೇ. ನೀವೇ ಮಾಡಿದ್ರಾ? ಹೆಂಗ್ ಮಾಡಿದ್ರಿ ಗೈಸ್? ಒಂದು ಹೊಸ ಮೇಲ್ ಕ್ರಿಯೇಟ್ ಮಾಡಿದೆ ಜಾಕಿ ಬ್ರ್ಯಾಂಡ್ ಅಂತ ಒಂದು ಮೇಲ್ ಕ್ರಿಯೇಟ್ ಮಾಡಿ. ಸೊ ಅದರಿಂದ ನಾನು ಮೆಸೇಜ್ ಮಾಡಿದ್ದು. ಇವರಂತೂ ಪೂರ್ತಿಯಾಗಿ ನಂಬಿಟ್ರು. ಹೆಂಗೆ ಈ ತರ ನಂಬಿಸ್ಬೇಕು, ಈ ತರ ಪ್ರ್ಯಾಂಕ್ ಮಾಡ್ಬೇಕು ಮಾಡಿದ್ರೆ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ನಾವು ಮಾಡ್ತೇವೆ ಪ್ರ್ಯಾಂಕ್, ವೇಟ್ ಮಾಡಿ. ಮಾಡ್ತೀವಿ, ವೆಯ್ಟ್ ಮಾಡಿಸ್ತೀವಿ.
ಗೈಸ್ ಇದರಿಂದ ಬೇಜಾರಾಗಬೇಡಿ. ಏನಕ್ಕಂತ ಅಂದರೆ ನಾನು ಮಾತಾಡಿರೋದೆಲ್ಲ ಸುಮ್ಮನೆ ಎಂಟರ್ಟೈನ್ಮೆಂಟಿಗೋಸ್ಕರ, ಆಮೇಲೆ ಇದನ್ನು ರಿಯಲ್ ಲೈಫ್ಗೆ ತೊಗೊಂಡ್ಬೇಡಿ ಯಾರು ಕೂಡ. ಸೊ ಈ ಥರ ಎಲ್ಲ ದುಡ್ಡು ಮಾಡಿದ್ರೆ ಯಾವತ್ತೂ ಕೂಡ ಉಳಿಯಲ್ಲ. ಈಸಿಯಾಗಿ ದುಡಿಬೋದು ಅಂತೇಳಿ ಈ ಥರ ಎಲ್ಲ ಟಾಪಿಕ್ನ ತೊಗೊಂಡು ಪ್ರಮೋಷನ್ ನಾವು ಇದುವರೆಗೂ ಯಾವತ್ತೂ ಮಾಡಿಲ್ಲ. ನೀವೆಲ್ಲ ಬೇಜಾರು ಮಾಡ್ಕೊಂಬೇಡಿ ನಾನು ಈ ಥರ ಮಾತಾಡಿದೆ ಅಂತ. ಸುಮ್ಮನೆ ಇವ್ರನ್ನ ನಂಬಿಸೋದಕ್ಕೋಸ್ಕರ ನಾನು ಈ ಥರ ಸುಳ್ಳು ಹೇಳಬೇಕಾಗಿತ್ತು ಅಷ್ಟೇ. ಏನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ, ಸರಿನಾ? ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ